ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಿಗರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ರೆಗ್ಯುಲರ್ ಆಗಿ ನಾನು ನಿಮಗೆ ಇಂಟೀರಿಯರ್ ಇನ್ಫಾರ್ಮೇಷನ್ ಅನ್ನು ತೊಗೊಂಡ್ಬರ್ತಾ ಇರ್ತೀನಿ. ಒಂದ್ರ ನಂತರ ಒಂದು ತರ್ತಾನೆ ಇರ್ತೀನಿ. ವೀಕ್ಷಕರು ದಯವಿಟ್ಟು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಹತ್ರ ಮಾತ್ರ ಈ ನಾಲೆಜ್ ಇಟ್ಕೊಬೇಡಿ. ನನ್ನ ಹತ್ರ ನಾಲೆಜ್ ಇಟ್ಕೊಂಡಿಲ್ಲದೆ ನಿಮಗೆ ಕೊಟ್ಟಿದ್ದೀನಿ ತಾನೆ, ಅದನ್ನು ಫಾರ್ವರ್ಡ್ ಮಾಡೋದನ್ನು ಮರಿಬೇಡಿ. ಇವತ್ತು ವಿವಾ ಡಿಸೈನ್ ಕಡೆಯಿಂದ ಅಭಿಷೇಕ್ ಸರ್ ನಮ್ಮ ಜೊತೆ ಇದ್ದಾರೆ. ಒಂದು ಒಳ್ಳೆ ಕಾನ್ಸೆಪ್ಟನ್ನು ತೊಗೊಂಡ್ಬಂದಿದ್ದಾರೆ ಅಂತ ಹೇಳ್ಬೋದು. ವೆಲ್ಕಮ್ ಮಾಡೋಣ ಸರ್ನ. ಸರ್ ನಮಸ್ಕಾರ. ಸರ್ ಇಂದಿನ ವಿಚಾರ ಮಾಡ್ಯುಲರ್ ಕಿಚನ್ ಮಾಡಬೇಕಾದ್ರೆ ಮಿಸ್ಟೇಕ್ಸ್ಗಳು. ನಿಮ್ದು ಎಂಟೈರ್ ಆಗಿ ಮಾಡ್ಯುಲರ್ ಅಲ್ಲ ಸರ್? ಟೋಟಲ್ ಮಾಡಲರ್ ಸರ್ ನಮ್ದು. ಟೋಟಲ್ ಮಾಡಲರ್ ಅಂದರೆ 95% ಮಾಡಲರ್ ಮಾಡ್ತೀವಿ, 5% ಹಿಯರ್ ಅಂತ ಮ್ಯಾನ್ಯಲ್ ಇರುತ್ತೆ. ಏನೇನು ಮ್ಯಾನ್ಯುವಲ್ ಬರುತ್ತೆ ಸರ್? ಮೇನಾಗಿ ಬೀಮ್ ಪ್ಯಾನಲಿಂಗ್ಸ್ ಮಾಡ್ತೀವಿ, ಅಥವಾ ನೀವೇನಾದ್ರು MDF ಅಲ್ಲಿ ಮಾಡ್ತಾ ಇದ್ದೀರಾ ಡ್ರೀಮ್ಸ್ ಅದು ಆನ್ ಸೈಟ್ ಮಾಡ್ತೀವಿ. ವೀನಿಯರ್ ಕೆಲಸಗಳು ಬಂತು ಅಂದರೆ ಅದು ಆನ್ ಸೈಟ್ ಮಾಡ್ತೀವಿ. ಆಮೇಲೆ ನೀವು ವುಡನ್ ಸೀಲಿಂಗ್ ಹೋಗ್ತೀರಾ ಅಂದರೆ ಅದು ಆನ್ ಸೈಟ್. ಸೊ ಇದಿಷ್ಟು ಬಂದಾಗ ಮಾತ್ರ ಆನ್ ಸೈಟ್ ಮಾಡ್ತೀವಿ. ಅದು ಬಿಟ್ಟರೆ ಬಾಕ್ಸ್ ಶೇಪಲ್ಲಿ ರೆಕ್ಟಾಂಗಲ್ ಶೇಪಲ್ಲಿ ಬಂದದಲ್ಲ, ಟೋಟಲಿ ಮಾಡ್ಲರ್ ಸರ್. ಮಾಡ್ಯುಲರ್ ಎಸ್. ಮಾಡ್ಯುಲರ್ ಅಂದ್ರೆ ಏನು ಅರ್ಥ? ಮಾಡ್ಲರ್ ಮೇನ್ ಆಗಿ ಏನಂದ್ರೆ ಎನಿಥಿಂಗ್ ವಿಚ್ ಇಸ್ ಫಿಕ್ಸಬಲ್ ಅಂಡ್ ಅಗೇನ್ ರಿಮೂವಬಲ್, ಅದು ಮಾಡ್ಲರ್. ಇನ್ನೊಂದು ನಿಮ್ದು ಆನ್ ಸೈಟ್ ಕೆಲಸನ ತಪ್ಪಿಸಿ ಫ್ಯಾಕ್ಟ್ರಿಯಲ್ಲಿ ಮಾಡಿ ತೊಗೊಂಡು ಇನ್ಸ್ಟಾಲ್ ಮಾಡೋದು, ಇದನ್ನು ಮಾಡ್ಲರ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿನ ಮೆಶ್ ಕಮ್ಮಿ ಆಗುತ್ತೆ ಸರ್, ಟೋಟಲ್ ಕಮ್ಮಿ ಆಗುತ್ತೆ. ಓಕೆ ಸರ್, ಇವಾಗ ಮಿಸ್ಟೇಕ್ಸ್ ಅಂತ ಬಂದಾಗ ಯಾವ ಹಂತದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸರ್? ನಾವಾಗ ಸಿವಿಲಿಂದ ತೊಗೊಂಡೋಗೋಣ. ಯಾಕಂದರೆ ಇವಾಗ ಸಿವಿಲಿಂದನೇ ತೊಗೊಂಡೋದ್ರೆ ಗೊತ್ತಾಗುತ್ತೆ ಏನೇನು ಮಿಸ್ಟೇಕ್ಸ್ ಬರುತ್ತೆ, ಅದನ್ನ ಹೇಗೆ ನಮ್ಮ ಕಸ್ಟಮರ್ಸ್ ಕಟ್ ಡೌನ್ ಮಾಡ್ಬೋದು ಅಂತ ನಾವು ತೊಗೊಂಡು ಹೋಗ್ಬೋದು. ಫಸ್ಟ್ ಪಾಯಿಂಟ್ ಸಿವಿಲಲ್ಲಿ ಯಾವುದು ಸರ್? ಸಿವಿಲಲ್ಲಿ ಮೇನ್ ಆಗಿ ಏನಾದರೂ ನಾನು ಹೇಳೋ ವಿಡಿಯೋಸಲ್ಲಿ ಎಲೆಕ್ಟ್ರಿಕಲ್ ಮಿಸ್ಟೇಕ್ಸ್ ಆಗುತ್ತೆ ಸರ್. ಎಲೆಕ್ಟ್ರಿಕಲ್ ಮಿಸ್ಟೇಕ್ ಆಗುತ್ತೆ. ದಟ್ ಇಸ್ ದ ರೀಸನ್ ನಾವು ಏನು ಮಾಡ್ತೀವಿ, ಕಸ್ಟಮರ್ಸ್ ನೀವು ಬ್ಲಾಕ್ ವರ್ಕ್ ಆದಾಗಲೇ ಅಪ್ರೋಚಸ್ ಇಂಟೀರಿಯರ್ಸ್ ಅವ್ರನ್ನ ಅಪ್ರೋಚ್ ಮಾಡಿ ಅಂತೀವಿ. ಏನಕ್ಕೆ ಅಂದರೆ ಇವಾಗ ಬಿಲ್ಡರ್ ಅಂತ ಬಂದಾಗ ಏನಾಗುತ್ತೆ, ಅವ್ರು ಕೊಟ್ಟಿರೋ ಒಂದು ಚದರದಲ್ಲೋ ಪರ್ ಸ್ಕ್ವೇರ್ ಫೀಟಲ್ಲೋ ಇಷ್ಟೇ ಅಂತ ಇರುತ್ತೆ ಅವ್ರಿಗೂ ಕೊಡೋಕೆ ಪಾಯಿಂಟ್ಸು. ಅಷ್ಟು ಪಾಯಿಂಟ್ಸ್ ಮಾತ್ರ ಕೊಟ್ಟಿರ್ತಾರೆ. ಬಟ್ ನೀವು ಅದು ಪ್ರಾಕ್ಟಿಕಲ್ ಆಗಿ ಇಂಟೀರಿಯರ್ ಯೂಸ್ ಮಾಡಿದಾಗ ಅಷ್ಟು ಪಾಯಿಂಟ್ಸ್ ನಿಮ್ಗೆ ಸಾಲಲ್ಲ. ಸೊ ಒನ್ ಇಸ್ ದಟ್ ಎಲೆಕ್ಟ್ರಿಕಲ್ ಪಾಯಿಂಟ್ಸ್ ಕಮ್ಮಿಯಾಗಿ ಕೊಡ್ತಾರೆ, ಕಡಿಮೆ ಇರುತ್ತೆ. ನಂಬರ್ ಆಫ್ ಪ್ಲಗ್ ಪಾಯಿಂಟ್ಸ್ ಕಡಿಮೆ ಇರ್ಬೋದು, ಅಥವಾ ನಿಮಗೆ ಬೇಕಾದ ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಕಮ್ಮಿ ಇರ್ಬೋದು. ಇನ್ನೊಂದು ಏನಾಗುತ್ತೆ, ಪಾಯಿಂಟ್ಸ್ ಮಿಸ್ ಮ್ಯಾಚ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಏನಂದ್ರೆ, ಇವಾಗ ನಾನು ಹಾಬ್ ಯೂಸ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಮೈಕ್ರೋ ಯೂಸ್ ಮಾಡ್ತೀನಿ, ಅಲ್ಲಿ ಪಾಯಿಂಟ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಅದು ಐಡಿಯಾ ಬೇಕಾಗುತ್ತೆ. ಹೌದು. ಸೊ ಅದರ ಒಂದು ಪಾಯಿಂಟ್ಸ್ ಮಿಸ್ ಮ್ಯಾಚ್ ಇರುತ್ತೆ, ಅಥವಾ ಪಾಯಿಂಟ್ಸ್ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ. ಸ್ವಲ್ಪ ಕಮ್ಮಿ ಅಂದ್ರಲ್ಲ, ನೀವು ನಮ್ಗೆ ಹೇಳಿ ಎಕ್ಸಾಕ್ಟ್ ಎಷ್ಟು ಬೇಕಾಗುತ್ತೆ ಸರ್? ಇವಾಗ ಕಿಚನ್ ಬಂದಾಗ ಮೇನ್ ಇಸ್ ಹಾಬ್ ಅಂಡ್ ಚಿಮ್ನಿ. ನಾನು ಹೇಳ್ತಾವ, ನೀವು ಹೇಳ್ತಾವ ಹಾಬ್ ಚಿಮ್ನಿ ಬೇಕಾಗುತ್ತೆ, ಮೈಕ್ರೋವೇವ್, ಓವನ್, OTG, ಏನೋ ಪ್ರೊಫೈಲ್ ಇಟ್ ಬೇಕಾಗುತ್ತೆ, ಫ್ರಿಡ್ಜಿಗೆ ಬೇಕಾಗುತ್ತೆ. ಆಲ್ಮೋಸ್ಟ್ ಇಷ್ಟು ಪಾಯಿಂಟ್ಸ್ ಬೇಕಾಗುತ್ತೆ ನಮಗೆ. 7-8 ಪಾಯಿಂಟ್ ಈಸಿಲಿ ಬೇಕು. ಇವಾಗ ಒಬ್ಬೊಬ್ರು ಏನ್ ಮಾಡ್ತಾರೆ, ಮಿಕ್ಸರ್ಸ್ ತಗೊಂತಾರೆ, ಗ್ರೈಂಡರ್ಸ್ ತಗೊಂತಾರೆ, ಏರ್ ಫ್ರೈರ್ ಕಾಫಿ ಮೇಕರ್ಸ್. ಸೊ ಆಲ್ಮೋಸ್ಟ್ ನಿಮ್ಗೆ ಏನಿಲ್ಲ ಈಸಿಲಿ ಒಂದು 16 ರಿಂದ 17 ಪ್ಲಗ್ ಪಾಯಿಂಟ್ ಬೇಕಾಗೇ ಆಗುತ್ತೆ ಸರ್ ಕಿಚನ್. ಅಷ್ಟೊಂದು ಬೇಕಾಗುತ್ತೆ 100% ಸರ್. ನಾವೇ 4-5 ಬಿಟ್ಟಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಇಂಟೀರಿಯರ್ಸ್ ಏನ್ ಮಾಡ್ತೀವಿ ಅಂದ್ರೆ, ಮುಂಚೆನೇ ಅಪ್ರೋಚ್ ಆದಾಗ ಇದನ್ನೆಲ್ಲ ನಾವು ನಿಮ್ಗೋಸ್ಕರ ಮಾರ್ಕಿಂಗ್ ಮಾಡಿ ಮುಂಚಿನಲ್ಲಿ ಪ್ಲಾಸ್ಟಿಂಗ್ ಟೈಮ್ ಮುಂಚೆ ಚಿಪೌಟ್ ಮಾಡಿ ಹಾಕೊಂಡಾಗ ಈಸಿ ಆಗುತ್ತೆ. ಯಾಕಂದ್ರೆ ತುಂಬಾ ಜನ ಪ್ಲಾಸ್ಟಿಂಗ್ ಮಾಡಿರ್ತಾರೆ, ಬಾಕ್ಸ್ ಕೂರಿಸಿರ್ತಾರೆ, ಅದಾದ್ಮೇಲೆ ಚಿಪ್ಪಿಂಗ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಆ ಪ್ಲಾಸ್ಟಿಕ್ ಇಂದ ಏರ್ ಕ್ರ್ಯಾಕ್ಸ್ ಬರುತ್ತೆ. ಮತ್ತೆ ಇನ್ನೊಂದ್ಸರಿ ಪ್ಲಗ್ ಪಾಯಿಂಟ್ ಎಳಿಬೇಕು, ವೈರ್ ಹಾಕು, ಕೇಬಲ್ ಹಾಕು, ಎಲ್ಲ ಡಬಲ್ ವರ್ಕ್ ನಿಮಗೆ. ಅದ್ರ ಮುಂಚಿತವಾಗಿ ನಾವು ಅಪ್ರೋಚ್ ಆದಾಗ ಒಂದು ಡಿಸೈನ್ ರೆಡಿ ಮಾಡ್ಕೊಂಡು ಒನ್ಸ್ ಫಾರ್ ಆಲ್ ಚಿಪ್ಪಿಂಗ್ ಮಾಡಿ ಹಾಕೊಂಡು ಈಸಿ ಇರುತ್ತೆ ಸರ್. ಬೆಸ್ಟ್ ಅಂತ ಹೇಳ್ತೀರಾ ಅಲ್ವಾ? ಸೊ ಇದು ತುಂಬಾ ಇಂಪಾರ್ಟೆಂಟ್ ವೀಕ್ಷಕರೇ. ನಾನು ಕೂಡ ನೋಡಿದ್ದೀನಿ, ನೀವು ಮಾಡಿರ್ಬೋದಲ್ವಾ ಈ ತರ ಮಾಡಿ ಸರ್? ಹೋಗಿ ಅಲ್ಲಿ ಪ್ಲಗ್ ಪಾಯಿಂಟ್ಗಳೇ ಇಲ್ಲದೆ. ಅದು ಮೇನ್ ಆಗಿ ಇದೆಲ್ಲ ಜಾಸ್ತಿ ಯಾರಿಗೆ ಎಫೆಕ್ಟ್ ಆಗುತ್ತೆ, ಫ್ಲಾಟ್ ಓನರ್ಸ್ಗೆ. ಇವಾಗ ಇಂಡಿಪೆಂಡೆಂಟ್ ಹೌಸಸ್ ಅವ್ರು ಮುಂಚೆ ಅಪ್ರೋಚ್ ಆಗಿರ್ತಾರೆ, ನಾವು ಈಸಿಲಿ ಎಲ್ಬೇಕು ಮಾಡ್ಬೋದು. ಫ್ಲಾಟ್ ಅವ್ರಿಗೆ ಆಪ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ, ರೆಡಿ ಇರುತ್ತೆ. ಏನು ಮಾಡಕ್ಕೆ ತರ ಕೊಟ್ಟಿರ್ತಾರೆ. ಸೊ ಅದೇನ್ ಮಾಡಿ ಮತ್ತೆ ನಾವು ಮಾಡ್ಲೇಬೇಕಾಗುತ್ತೆ. ಸೂಪರ್ ಸರ್. ನೆಕ್ಸ್ಟ್ ಹೋಗ್ಬಿಡೋಣ ಸರ್. ನೆಕ್ಸ್ಟ್ ಯಾವ್ದು ಬರ್ತಾ ಇದೆ ಸರ್? ಮೇನ್ ನೆಕ್ಸ್ಟ್ ನೋಡ್ಬೇಕಾದ್ರೆ ಪ್ಲಂಬಿಂಗ್ಸ್ ನೋಡ್ಬೇಕಾಗುತ್ತೆ ಸರ್. ಯಾಕಂದ್ರೆ ಪ್ಲಂಬಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ, ತುಂಬಾ ಕಡೆ ಬಾಟಲ್ ಟ್ರ್ಯಾಪ್ ಅಂತ ಕೊಡ್ತಾರೆ, ವಿಚ್ ಇಸ್ ಲೈಕ್ ಬಾಟಲ್ ಟ್ರ್ಯಾಪ್ ಹಾಕೊಂಡಾಗ ಏನಾಗುತ್ತೆ, ನಾವು ಬಾಕ್ಸ್ ಎಲ್ಲ ಫಿಟ್ ಮಾಡ್ಬಿಟ್ಟಿರ್ತೀವಿ. ನಿಮ್ಗೆ ಏನು ಅಲ್ಲಿ ಪ್ಲಂಬಿಂಗ್ ಒಂದು ಮೇಂಟೆನೆನ್ಸ್ ಸರ್ವಿಸ್ ಬಂತಂದಾಗ ಎಲ್ಲ ತೆಗಿಬೇಕಾಗುತ್ತೆ, ಕಿತ್ತಬೇಕಾಗುತ್ತೆ. ಸೊ ಬಾಟಲ್ ಟ್ರ್ಯಾಪ್ ಹೋಗೋದು ವಾಲ್ ಮೌಂಟೇ ಬರುತ್ತೆ. ಅದಕ್ಕೆ ಏನು ಮಾಡ್ತೀವಿ, ಫ್ಲೆಕ್ಸಿಬಲ್ ತರ ಬರುತ್ತೆ. ಅದನ್ನ ಹಾಕೊಂಡಾಗ ನೆಕ್ಸ್ಟ್ ನೀವು ನಮ್ದು ಎಲ್ಲ ಯೂನಿಟ್ ಇದಾಗಿದೆ, ನಿಮ್ಮ ಮನೆಗೆ ಶಿಫ್ಟ್ ಒಂದು ವರ್ಷ ಮೇಲೆ ಮೇಂಟೆನೆನ್ಸ್ ಬಂತಂದ್ರೂ ಆ ಫ್ಲೆಕ್ಸಿಬಲ್ ತೆಗೆದು ಆ ಪ್ಲಂಬಿಂಗ್ ವರ್ಕ್ ಮಾಡೋದು ಈಸಿ ಇರುತ್ತೆ, ಮೇಂಟೆನೆನ್ಸ್ ಫ್ರೀ, ನಾವೇ ಮಾಡ್ಕೊಬೋದು. ಸೊ ಅದಕ್ಕೆ ಹೋಗ್ಬೋದು. ಸೊ ಬಾಟಲ್ ಟ್ರ್ಯಾಪ್ನ ಕಮ್ಮಿ ಮಾಡಿ ಫ್ಲೆಕ್ಸಿಬಲ್ ಒಂದು ವಾಲ್ ಮಾಡಿ ಹೋಗ್ಬೋದು ಸರ್. ಓಕೆ, ಅದೊಂದು ಇನ್ನೇನಿದೆ ಸರ್? ಮಿಕ್ಕಿದ ಇವಾಗ ತುಂಬಾ ಕಸ್ಟಮರ್ಸ್ ಅಂದ್ರೆ ಕೇಳೋದು, ಸರ್ ನಾವೇನು ವಾಲ್ ಟ್ಯಾಪ್ ಹಾಕೋದ ಅಥವಾ ಸಿಂಕ್ ಮೋಟರ್ ಟ್ಯಾಪ್ ಹಾಕೋದ ಅಂತಾರೆ. ಬೋತ್ ಆರ್ ಫೈನ್ ಸರ್, ಎರಡಕ್ಕೂ ಹೋಗ್ಬೋದು, ಎರಡು ಚೆನ್ನಾಗಿದೆ. ಟ್ಯಾಪ್ಸ್ ಅಲ್ಲಿ ಸಿಂಕ್ಗೋಸ್ಕರ ಸಿಂಕ್ ಇಂದನೂ ಬರ್ಬೋದು, ಅಥವಾ ವಾಲ್ ಇಂದನೂ ತಗೊಬಹುದು. ವಾಲ್ ಮೌಂಟೆಡ್ ಆರ್ ಸಿಂಕ್ ಮೌಂಟೆಡ್, ಬೋತ್ ಆರ್ ಬೆಸ್ಟ್ ಸರ್. ಎರಡಕ್ಕೂ ಚೆನ್ನಾಗಿ ಹೋಗುತ್ತೆ, ಎರಡನ್ನೂ ಯೂಸ್ ಮಾಡ್ಕೋಬಹುದು. ಅಂಡ್ ದೆನ್ ಕಮ್ಮಿ ಕೊಡ್ಬಿಟ್ಟು ಸರ್, ಡಿಶ್ ವಾಷರ್ ಒಬ್ಬರು ಏನ್ ಮಾಡ್ತಾರೆ, ಕಿಚನ್ ಅಲ್ಲಿ ಪ್ಲಾನ್ ಮಾಡಬೇಕು ಅಂತ ನಮ್ಮ ಹತ್ರ ತುಂಬಾ ಜನ ಆಗ್ತಿದ್ದಾರೆ. ಸೊ ಅದು ಅಂತ ಬಂದಾಗ ಅದಕ್ಕೆ ಇನ್ಲೆಟ್ ಪಾಯಿಂಟ್ಸ್, ಔಟ್ಲೆಟ್ ಪಾಯಿಂಟ್ಸ್ ಪ್ಲಸ್ ಎಲೆಕ್ಟ್ರಿಕಲ್ ಇಂಪಾರ್ಟೆಂಟ್ ಅದಕ್ಕೆ. ಯಾಕಂದ್ರೆ ಇವಾಗ ಡಿಶ್ ವಾಷರ್ ಯೂಸ್ ಮಾಡ್ತೀರಾ ಅಥವಾ ಒಂದು ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತೀರಾ ಅಂದ್ರೆ, ಅದು ಪ್ಲಗ್ ಪಾಯಿಂಟ್ ಬೇಕಾದ್ರೆ ಹಿಂಭಾಗ ಇರಲಿ, ಬಟ್ ಅದು ಬರೋಂಥ ಪವರ್ ಸೋರ್ಸ್ ಆಚೆ ಇರಬೇಕು ನಿಮಗೆ. ಪ್ರತಿ ಸರಿ ನೀವು ಬೆಂಡ್ ಆನ್ ಮಾಡಿ ಆನ್ ಮಾಡೋದು ಆಫ್ ಮಾಡೋದು ತಪ್ಪುತ್ತೆ. ಸೊ ಕಂಟ್ರೋಲ್ ಆಚೆ ಇರಲಿ, ಸಾಕೆಟ್ ಅಲ್ಲಿ. ಇನ್ನೊಂದು ಮೇನ್ ಆಗಿರುವಾಗ ನಾವು ಕಿಚನ್ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿರ್ತೀವಿ, ಅಕ್ರಿಲಿಕ್ ಮಾಡಿರ್ತೀವಿ, ಅಥವಾ ಒಂದು ಗ್ಲಾಸ್ ಕಿಚನ್ ಮಾಡಿರ್ತೀವಿ.
ಒಂದು ಕಾಮನ್ ಮಿಸ್ಟೇಕ್ ಏನಾಗ್ಬಿಡುತ್ತೆ ಎಲ್ಲ ಕಡೆ, ಇಟ್ ಮೈಟ್ ಬಿ ಫ್ಲಾಟ್ ಇಂಡಿವಿಜುವಲ್ ಹೌಸ್ ಅಂದರೆ ಯಾರೋ ಇನ್ಲೆಟ್ ಕೊಟ್ಟಿರ್ತಾರೆ, ಔಟ್ಲೆಟ್ ಅಲ್ಲ, ಔಟ್ಲೆಟ್ ಅಂತಂದು ಸಿಂಕ್ ಬಿಟ್ಟಿರ್ತಾರೆ. ಆ ಒಂದು ಸಣ್ಣ ಪೈಪು ಆ ಇಡೀ ಕಿಚನ್ದು ಲುಕ್ನೇ ಕಮ್ಮಿ ಮಾಡೋದು. ಇದು ತುಂಬ ಕಡೆ ನೋಡಿದ್ದೀವಿ. ಸೊ ಇವಾಗ ಏನು ಮಾಡೋದು, ಆ ಇನ್ಲೆಟ್ ಜೊತೆ ಒಂದು ಔಟ್ಲೆಟ್ ಪಾಯಿಂಟ್ ಥರ ಕೊಟ್ಟರು ಆಗುತ್ತೆ. ಅದೆಲ್ಲರೂ ಒಂದು ಕಡೆ ನಮ್ಮ ಬಕೆಟಲ್ಲಿ ಕಲೆಕ್ಟ್ ಆದರೆ ಆ ನೀರನ್ನ ಬೇಕಾದ್ರೆ ಅವರು ಪ್ಲಾಂಟ್ಸ್ ಏನಾದ್ರು ಮನೇಲಿ ಬೆಳೀತಾರೆ ಅದಕ್ಕೆ ಹಾಕ್ಬೋದು, ಅದು ನೀವು ಪಾತ್ರೆ ತೊಳಿತಿದ್ರೆ ಆ ನೀರು ಅಲ್ಲಿ ಯೂಸ್ ಮಾಡ್ಬೋದು. ಸುಮ್ಮನೆ ಅದೊಂದು ವೇಸ್ಟ್ ಮಾಡಿ ಸಿಂಕಲ್ಲಿ ಕಳಿಸೋದು ಔಟ್ಲೆಟ್ ಅಲ್ಲಿ ನೀವು ಇದನ್ನ ಪ್ಲಾನ್ ಮಾಡ್ಕೊಬೋದು. ಕರೆಕ್ಟ್ ಸರ್, ತುಂಬಾ ನೀರು ಹೊರಟೋಗುತ್ತೆ, ತುಂಬಾ ನೀರು ವೇಸ್ಟ್ ಆಗ್ತದೆ. ಇದು ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರು. ನೀರನ್ನ ಸೇವ್ ಮಾಡೋದಿದ್ರೆ ನೀವು ಈ ರೀತಿ ಒಂದು ಔಟ್ಲೆಟ್ ಕೊಟ್ಕೊಂಡು ಗಿಡಗಳಿಗೆ ಹಾಕೋದು ತುಂಬಾ ಒಳ್ಳೆಯದು. ಇಲ್ಲ ಕಾರ್ ವಾಶ್ ಮಾಡೋದಕ್ಕೂ ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಸರ್, ಇನ್ನು ನೆಕ್ಸ್ಟ್ ಬರೋದು, ಈಗ ನಾನೇ ಹೇಳ್ತೀನಿ, ಇವಾಗ ಈಗ ಯಾರಾದ್ರೂ ಒಂದು ಮಾಡಿಸ್ಬೇಕು, ಮಾಡ್ಯುಲರ್ ಕಿಚನ್ ಮಾಡಿಸ್ಬೇಕು ಅಂದ್ರೆ ಸಿವಿಲ್ ಅಲ್ಲಿ ಮಾಡ್ತಾ ಇದ್ರೆ ಅಲ್ಲಿ ಏನೇನು ಮಾಡ್ಕೊಡ್ಬೇಕು ನಿಮಗೆ? ಸರ್, ಸಿವಿಲ್ ನಮಗೆ ಏನು ಮಾಡಬೇಕಲ್ಲ ಸರ್, ಯಾಕಂದ್ರೆ ತುಂಬಾ ಜನ ಕಟ್ಟೆ ಕಟ್ತಾರೆ, ಕೆಳಗಡೆ ಒಂದು ಕಾಂಕ್ರೀಟ್ ಬೇಸ್ ಹಾಕ್ತಾರೆ. ಹೌದು ಸರ್, ಬೇಸ್ ಬೇಡ ಸರ್ ಅದು ಬೇಕಾದ್ರೆ. ಸೊ ಮಾಡರ್ ಅಂತ ಬಂದಾಗಲೇ ಏನಾಗುತ್ತೆ, ಈಚ್ ಅಂಡ್ ಎವ್ರಿಥಿಂಗ್ ಇಸ್ ಸಿಂಗಲ್ ಬಾಕ್ಸ್. ಇವಾಗ ತುಂಬಾ ಕಸ್ಟಮರ್ಸ್ ಏನ್ ಡೌಟ್ ಇರುತ್ತೆ ಅಂದ್ರೆ, ನಾವು ಗ್ರಾನೈಟ್ ಹಾಕ್ತಾ ವೇಸ್ಟ್ ತಗೊಳುತ್ತಾ ಅಂತಾರೆ. ಈಸಿಲಿ, ಯಾಕಂದ್ರೆ ಒಂದೊಂದು ಬಾಕ್ಸ್ ಆಗಿ ಬಂದಾಗ ನಂಬರ್ ಆಫ್ ವರ್ಟಿಕಲ್ಸ್ ಜಾಸ್ತಿ ಆಗುತ್ತೆ. ಪ್ರತಿ ಬಾಕ್ಸ್ ನಾವು ಕೆಳಗಡೆ ಪೀಸ್ ಲೆಕ್ಕ ಕೊಡ್ತೀವಿ. ಸೊ ಏನೇ ವೆಯ್ಟ್ ಬಂದರೂ ಕ್ಲೀನಾಗಿ ವರ್ಟಿಕಲ್ ಮೇಲೆ ಬಿದ್ದು ಆ ಪಿ ಯು ಸಿ ಮೇಲೆ ಬಿದ್ದು ವೆಯ್ಟ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಕಿಚನ್ ನಮಗೆ ಕೊಡ್ಬೇಕಾದ್ರೆ ಚಜ್ಜಾನು ಬೇಡ ಸರ್, ನಮಗೆ ಚಜ್ಜಾನು ಬೇಡ, ಪ್ಲೇನಾಗಿ ಕೊಟ್ಟರೆ ಸಾಕು. ಟೋಟಲ್ ಮಾಡಲ್ ಕಿಚನ್ ಈಸಿನ ಮಾಡ್ಕೊಡ್ತೀವಿ. ಸೆಂಟ್ರಲ್ ಟೈಲ್ಸ್ ಹಾಕ್ತಾರಲ್ಲ, ಅದು ಹಾಕೊಡ್ಬೇಕಾ? ಹಾಕೊಡ್ಬೇಕು ಇಲ್ಲ, ಅದನ್ನು ಬೇಡ ಸರ್, ಅದನ್ನು ನಮ್ಮ ಕಿಚನ್ ಇನ್ಸ್ಟಾಲೇಷನ್ ಆದ್ಮೇಲೆ ಮಾಡಲಿ ಸರ್. ಯಾಕೆ ಸರ್, ಮೇನ್ ಏನಾಗುತ್ತೆ, ಇವಾಗ ಕಿಚನ್ ಓಕೆ ಅವರು ಮಾಡೋರು ಟೈಲ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ, ನಮ್ದು ಬಾಟಮ್ ಬೇಸ್ ಸ್ಟ್ಯಾಂಡರ್ಡ್ ಹೈಟ್ ಅಂತ ಇರುತ್ತೆ. 840 mm ಅಂತ ತೊಗೊಂಡು 820 ತೊಗೊಂಡು ಡಿಪೆಂಡಿಂಗ್ ಅಪ್ ಅಂದ್ರೆ ಗ್ರ್ಯಾಂಟ್ ಲಾಸ್ಟ್ 20 ಮತ್ತು 40 ಬರೋದು. ಅದೇನಾದ್ರು ಗ್ಯಾಪ್ ಬಂತು ನಮ್ಮ ಟೈಲಿಗೂ ಮತ್ತು ನಮ್ಮ ಒಂದು ಸ್ಟ್ಯಾಂಡರ್ಡ್ ಹೈಟ್ ಆಫ್ ದಿ ಕಿಚನ್ ಅಂದಾಗ ಮತ್ತೊಂದು ಸ್ಕರ್ಟಿಂಗ್ ಹಾಕ್ಬೇಕು ಅವರು. ಅಥವಾ ನಿಮಗೆ ವಾಲಲ್ಲಿ ಏನಾದ್ರು ಗ್ಯಾಪ್ ಆದರೆ ಮತ್ತೆ ಇನ್ನೊಂದು 2 ಇಂಚ್ ಪೀಸ್ನ ಟೈಲ್ಸ್ ಹುಡುಕಿ ಮತ್ತೆ ಹಾಕ್ಬೇಕಾಗುತ್ತೆ. ಸೊ ನೀವು ಕಿಚನ್ ಎಷ್ಟು ನಮಗೆ ಪ್ಲೇನ್ ಆಗಿ ಕೊಡ್ತೀರೋ ನಾವು ಈಸಿಲಿ ಅದನ್ನು ಮಾಡಿ ವಿತ್ ಟೈಲಿಂಗ್ ಆ್ಯಂಡ್ ಕೌಂಟರ್ ಟಾಪ್ ಮಾಡ್ಕೊಡೋದು ಬೆಸ್ಟ್ ಅಂತ ಹೇಳ್ತೀರಾ. ಆಮೇಲೆ ಈಗ ಚಿಮ್ನಿಗೆ ಒಂದು ಹೋಲ್ ಮಾಡಬೇಕಲ್ಲ ನಾವು, ಸೊ ಅದನ್ನು ನಾವು ಹೆಂಗೆ ಕಂಡು ಹಿಡಿಯೋದು? ಸೊ ಇದು ಒಳ್ಳೆ ಕ್ವಶನ್ ಕೇಳಿದ್ರೆ, ಯಾಕಂದರೆ ಸರ್ ಇಂಡಿಪೆಂಡೆಂಟ್ ಹೌಸ್ ಇದ್ದಾಗ ಎಲಿವೇಶನ್ ಎಲ್ಲಿ ಬರುತ್ತೆ ನೋಡ್ಕೊಂಡು ಅದರ ಯುಟಿಲಿಟಿ ಪಕ್ಕದಲ್ಲಿ ಏನಾದ್ರು ಕೊಡಬೇಕು ನಾವು. ಏನಕ್ಕಂದರೆ ಈ ಚಿಮ್ನಿ ಎಕ್ಸಾಸ್ಟು ತುಂಬ ಲೆಂತ್ ತೊಗೊಬಿಡೋದು. ನಾನು ತುಂಬ ಕಡೆ ನೋಡಿದ್ದೀನಿ, ಪಾಪ ಏನು ಮಾಡಿರ್ಬಿಡ್ತಾರೆ, ಸೆಂಟ್ರ್ ಪ್ಲೇಸಲ್ಲಿ ಚಿಮ್ನಿ ಹಾಕೊಂಡಿರ್ತಾರೆ, ಆದರೆ ಎಕ್ಸಾಸ್ಟ್ ಏನೋ ಒಂದು 8 ಅಡಿಯಿಂದ ಮುಂದೆ ಕೊಟ್ಟಿರ್ತಾರೆ. ಸೊ ಏನಾಗುತ್ತೆ ಅವಾಗ ಟೋಟಲ್ ಎಕ್ಸಾಸ್ಟು ನಿಮ್ಮ ಲಾಫ್ಟ್ ರೋಡೇ ಪಾಸ್ ಆಗಿರೋ ಕಾರಣ ಸ್ಟೋರೇಜ್ ಸ್ಪೇಸ್ ಮೇಲೆ ಕಮ್ಮಿ ಆಗುತ್ತೆ. ಲಾಫ್ಟ್ ಮಾಡೋ ವ್ಯರ್ಥ ಅದು ಹೆಂಗಿರ್ತದೆ, ಬರೀ ನಾವು ಚಿಮ್ನಿ ಎಕ್ಸಾಸ್ಟ್ ಕ್ಲೋಸ್ ಮಾಡೋಕೆ ಲಾಕ್ ಮಾಡ್ದಂಗೆ, ಅದಕ್ಕೋಸ್ಕರ ಏನು ಮಾಡೋಣ ಸರ್, ಎಕ್ಸಾಸ್ಟ್ ಹತ್ತಿರದಲ್ಲಿ ವಿದಿನ್ ಒಂದು 2 feet ಇಲ್ಲ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ಅಡಿ ಒಳಗೆ ಎಕ್ಸಾಸ್ಟ್ ನಾವೇನು ಕೋರ್ ಕಟ್ಟಿಂಗ್ ಮಾಡೋಂಗಿದ್ರೆ ನಿಮ್ಗೆ ಸ್ಟೋರೇಜು ಉಳಿಯುತ್ತೆ, ಜಾಸ್ತಿ ಸಕ್ಷನ್ ತುಂಬ ತೊಗೊಳುತ್ತೆ. ಅವಾಗ ತುಂಬ ಪ್ರೆಷರ್ ತೊಗೊಂಡು ಆಚೆ ಬಿಡಬೇಕು. ಅದು ಇದೆಲ್ಲ ನಾವು ಮುಂಚೆನೇ ಕಟ್ ಡೌನ್ ಮಾಡಿ ಸುಮ್ಮನೆ ಪೈಪ್ ಬಿಡೋ ಬದಲು ಆಮೇಲೆ ಕೋರ್ ಕಟಿಂಗ್ ಮಾಡ್ಕೊಳ್ಳೋದೇ ಒಳ್ಳೇದಲ್ವಾ? ಆಮೇಲೆ ಕೋರ್ ಮಾಡೋದು ಒಳ್ಳೇದು ಸರ್. ನಾವು ನೋಡ್ಕೊಂಡು ಬೆಸ್ಟ್ ಪಾಯಿಂಟ್ ನಮ್ಗೆ ಯಾವ್ದು ಚೂಸ್ ಮಾಡ್ಕೊಂಡು ಅಲ್ಲಿ ಕೋರ್ ಕಟಿಂಗ್ ಮಾಡಿ ಎಕ್ಸಾಸ್ಟ್ ಆಚೆ ಬಿಡೋದು ಇನ್ನೂ ಒಳ್ಳೇದಿದೆ. ಓಕೆ ಸರ್, ಇನ್ನು ನೆಕ್ಸ್ಟ್ ಬೇಸಿನ್ ಅಂತ ಬಂದಾಗ ತುಂಬಾ ಜನ ಕೌಂಟರ್ ಟಾಪ್ ಬೇಸಿನ್ ಹಾಕ್ತಾರೆ, ಕೆಳಗಡೆಯಿಂದ ಹಾಕ್ತಾರೆ. ನೀವು ಯಾವುದು ಇದು ಮಾಡ್ತೀರಾ ಸರ್? ನನಗೆ ಯಾವತ್ತು ಬೆಸ್ಟ್ ಅಂದ್ರೆ ಟಾಪ್ ಅದೇ ಹೇಳ್ತೀನಿ ಸರ್. ಯಾಕಂದ್ರೆ ಬಾಟಮ್ ಏನು ನಾವು ಕಟ್ ಮಾಡಿ ನಾವು ಏನು ಕೌಂಟರ್ ಟಾಪ್ ಒಳಗೆ ಕೂರಿಸ್ತೀವಿ, ಅದು ಮಾಡುವಂತ ಕೆಲಸಗಾರರು ತುಂಬಾ ಕಮ್ಮಿ, ಚೆನ್ನಾಗಿ ಮಾಡಲ್ಲ. ಆಮೇಲೆ ದೇರ್ ಆರ್ ಚಾನ್ಸಸ್ ಆಫ್ ಗ್ರಾಂಟ್ ಆಫ್ ನಿಮ್ಮ ಕೌಂಟರ್ ಹೊಡೆದೋಗ ಚಾನ್ಸ್ ಇರುತ್ತೆ, ಕ್ರ್ಯಾಕ್ ಚಾನ್ಸ್ ಇರುತ್ತೆ. ಅದೇ ಕೌಂಟರ್ ಮೇಲೆ ಬರ್ತದೆ, ಜಸ್ಟ್ ನಾವು ಕಟ್ ಮಾಡ್ತೀವಿ, ಮೇಲೆ ಕೂರಿಸ್ತೀವಿ. ಸೊ ನೀರೇನು ಮಾಚನ ಬರಲ್ಲ, ಅಲ್ಲ ಒಡನೆ ಇರುತ್ತೆ ಸರ್, ಸಾಕಾಗುತ್ತೆ ಅಂತ ಹೇಳ್ತೀರಾ. ಓಕೆ ಸರ್, ಈಗ ನೆಕ್ಸ್ಟ್ ಡಿಸೈನ್ ಅಂಡ್ ಮಟೀರಿಯಲ್ಗೆ ಬಂದ್ಬೇಡ. ಓಕೆ, ಈಗ ನನ್ನ ಪ್ರಕಾರ ಕಾಮನ್ ವ್ಯಕ್ತಿಗೆ ಏನು ಗೊತ್ತು, ನಾವು ಇಡೀ ಕಿಚನ್ ಅನ್ನ ಪ್ಲೈವುಡ್ ಅಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಹೇಳಿ ಸರ್, ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಪ್ಲೈವುಡ್ ಅನ್ನು ಯೂಸ್ ಮಾಡ್ಬೇಕು ನಾವು? ಬೇಸಿಕಲಿ ನಾವು ಮಾಡರ್ನ್ ಹೇಗೆ ಮಾಡ್ತೀವಿ ಅಂದ್ರೆ, ಇವಾಗ ನಮ್ದು ಒಂದು ಬಾಕ್ಸ್ ನಾವು ಕಾರ್ಕಾಸ್ ಅಂತೀವಿ, ಅಂದ್ರೆ ಸ್ಟ್ರಕ್ಚರ್ ಅಂತ ಅರ್ಥ. ಅದು ಕೆಳಗಡೆ ಬಾಕ್ಸ್ಗಳು. ಸೊ ನಾವು ಸಿಂಗಲ್ ಪೀಸ್ ಕಾರ್ಕಾಸ್ ಅಂತೀವಿ. ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಸೊ ಪ್ಲೈವುಡ್ ಏನು ಬರುತ್ತೆ ಅದು ಬಾಕ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಸರ್. ಶಟರ್ ಏನ್ ಬರುತ್ತೆ ಅದಕ್ಕೆ ನೀವು ಬಂದ್ಬಿಟ್ಟು ಬ್ಲಾಕ್ ಬೋರ್ಡ್ ಹೋಗ್ಬೋದು, ಅಥವಾ ಬಂದು ನೀವು ಅಲ್ಲಿ HDHMR ಯೂಸ್ ಮಾಡ್ಬೋದು. ಏನಕ್ಕೆ ಅಂದ್ರೆ ನಾವು ಬ್ಲಾಕ್ ಬೋರ್ಡ್ ಹೋದಾಗ ಆ ಪ್ಲೈ ಬೋರ್ಡ್ನವರು ವರ್ಟಿಕಲ್ಸ್ ಕಟ್ ಮಾಡಿ ಒಂದ್ರ ಪಕ್ಕ ಒಂದು ಹಾಕಿ 2 ಕಡೆ ಟಾಪ್ ಅಂಡ್ ಬಾಟಮ್ ಹಾಕಿ ಪೇಸ್ಟ್ ಮಾಡಿರ್ತಾರೆ. ಸೊ ಬೆಂಡ್ ಆಗುವಂತ ಚಾನ್ಸಸ್ ಬಂದು ಕಮ್ಮಿ. ಓಕೆ, ವೆನ್ ಕಂಪೇರ್ಡ್ ಟು ಪ್ಲೈ ಬೋರ್ಡ್ ಅದರಲ್ಲಿ. ಅದಕ್ಕೋಸ್ಕರ ನಾವು ಇದಕ್ಕೆ ಹೋಗಬೇಕಾಗುತ್ತೆ. ಸೊ ಪ್ಲೈವುಡ್ ಎಲ್ಲ ಕಡೆ ಯೂಸ್ ಆಗಲ್ಲ. ಶಟರ್ಸ್ ಅಲ್ಲಿ ಬೈ ಡಿಫಾಲ್ಟ್ ನಾವು ಯೂಸ್ ಮಾಡೋದು ಬ್ಲಾಕ್ ಬೋರ್ಡ್ ಯೂಸ್ ಮಾಡ್ತೀವಿ. ಬ್ಲಾಕ್ ಬೋರ್ಡ್ ಆರ್ ಪ್ಲೈ ಬೋರ್ಡ್ ಆರ್ HDHMR. ಅಕ್ರಿಲಿಕ್ ಬಂದಾಗ HDHMR ಬೈ ಡಿಫಾಲ್ಟ್ ಯೂಸ್ ಮಾಡ್ತೀವಿ ಸರ್. ಬಿಕಾಸ್ ಅಕ್ರಿಲಿಕ್ ಏನಂದ್ರೆ ತುಂಬಾ ಗ್ಲಾಸ್ ಇರುವಂತ ಮೆಟೀರಿಯಲ್. ಸೊ ಅಕ್ರಿಲಿಕ್ ನೀವು ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ, HDHMR ಇಸ್ ಮಸ್ಟ್ ಅಂಡ್ ಶುಡ್. ಎಸ್, ಪ್ಲೈ ಬೋರ್ಡ್ ಹೋದ್ರೆ ಓಕೆ. ಹಂಗಾರೆ ಇನ್ನೊಂದೆರಡು ಬ್ರ್ಯಾಂಡ್ಸ್ ಹೇಳಿ. ಪ್ಲೈ ಬೋರ್ಡ್ ಅಂತ ಪ್ಲೈವುಡ್ ಅಂತ ಬಂದಾಗ ಯಾವ ಬ್ರ್ಯಾಂಡ್ಸ್ ಚೆನ್ನಾಗಿರುತ್ತೆ ಸರ್? ಎಲ್ರಿಗೂ ಗೊತ್ತಂಗಿದ್ರೆ ಗ್ರೀನ್ ಪ್ಲೈ, ಸೆಂಚುರಿ, ಬಿಕಾಸ್ ಅವರು ಅಡ್ವರ್ಟೈಸ್ಮೆಂಟ್ ಅಷ್ಟಿದೆ, ಮಾರ್ಕೆಟಿಂಗ್ ಇದೆ, ಪ್ಲಸ್ ತುಂಬಾ ಚೆನ್ನಾಗಿದೆ. ಬಟ್ ಎನಿ ಪ್ಲೈ ಬೋರ್ಡ್ ವಿಚ್ ಹಸ್ ಎ ಗುಡ್ ISI ಮಾರ್ಕ್, ಇಟ್ಸ್ ಅ ಗುಡ್ ಪ್ಲೈ ಬೋರ್ಡ್, ಚೆನ್ನಾಗಿರುತ್ತೆ. ಆಮೇಲೆ ಈ ಬ್ಲಾಕ್ ಬೋರ್ಡ್ ಅಂತ ಅಂದ್ರಲ್ಲ, ಅದು ಸೇಮ್ ಬರುತ್ತೆ. ಅಗೇನ್ ಸೆಂಚುರಿ ಅಂಡ್ ಗ್ರೀನ್ ಪ್ಲೈ ಹೋಗ್ಬೋದು ಸರ್. HDHMR ಯಾವ ಚೆನ್ನಾಗಿದೆ ಸರ್? HDHMR ಅಂದ್ರೆ ನಾವು ಆಲ್ಮೋಸ್ಟ್ ಒಂದು 10+ ಇಯರ್ಸ್ ಯೂಸ್ ಮಾಡಿದ್ರೆ ಆಕ್ಷನ್ ಟೆಸ್ಟ್
ಆಕ್ಸೆಂಟ್ ಸರ್ ತುಂಬಾ ಚೆನ್ನಾಗಿ ಸರ್. MDF ಅವ್ರದ್ದು ಚೆನ್ನಾಗಿದೆ ಅಂಡ್ HDHMR ದೇ ಆರ್ ನಂಬರ್ ಲೈಕ್ ಮಾರ್ಕೆಟ್ ಲೀಡರ್ಸ್ ಇನ್ HDHMR ಅಂಡ್ MDF ಸರ್. MDF ಎಲ್ಲಿ ಯೂಸ್ ಮಾಡ್ತೀರಾ ನೀವು ಸರ್? MDF CNC ಯೂಸ್ ಮಾಡ್ತೀವಿ, ಅದನ್ನು ಎಕ್ಸ್ಟೀರಿಯರ್ ಗ್ರೇಡ್ ಯೂಸ್ ಮಾಡ್ತೀವಿ. ಯಾಕಂದ್ರೆ CNC ಮಾಡಿದಾಗ ಏನಾಗುತ್ತೆ, ಅದ್ಮೇಲೆ ಡ್ಯೂಕೋ ಪೇಂಟ್ ಮಾಡಬೇಕು. ಸೊ ಪ್ಲೈಬೋರ್ಡ್ ಅಲ್ಲಿ ಮಾಡಿದಾಗ ನಾರಾಗಿ ಎದ್ಬಿಡುತ್ತೆ ಕಟಿಂಗ್ ಎಲ್ಲ ಮಾಡಿದಾಗ. ಸೊ CNC ಬರೋ ಕಡೆ ಮಾತ್ರ ನಾವು ಎಕ್ಸ್ಟೀರಿಯರ್ ಗ್ರೇಡ್ MDF ಯೂಸ್ ಮಾಡ್ತೀವಿ. ನಾನೊಂದು ಮನೇಲಿ ನೋಡಿದ್ದೆ, ಈ ಶಟರ್ಗೂ MDF ಹಾಕಿದ್ರು ಸರ್. ಇದು ಗುಡ್ಡ ಬ್ಯಾಡ ಸರ್? ಇದು ನಾವು ಅದನ್ನ ಸೇಟಸ್ ಬ್ಯಾಡ್ ಓನ್ಲಿ ಸರ್, ವಿ ಡೋಂಟ್ ಯೂಸ್ MDF. ನೋ, MDF ಹಾಕಬಾರ್ದು. ಏನಾಗುತ್ತೆ MDF ಹಾಕಿದ್ರೆ ಸರ್? ಏನಾಗುತ್ತೆ, MDF ಇಸ್ ನಥಿಂಗ್ ಬಟ್ ಡಸ್ಟ್ ಆಫ್ ಇದು ಪ್ಲೈಬೋರ್ಡ್ ಅದು. ಸೊ ಅದಕ್ಕೆ ಅಷ್ಟು ವ್ಯಾರಂಟಿ ಗ್ಯಾರಂಟಿ ಕೊಡಲ್ಲ. ಅದಕ್ಕೋಸ್ಕರ ನೀವೇನಾದ್ರು ವಾಲ್ ಹೈಲೈಟಿಂಗ್ ಎಲಿಮೆಂಟ್ಸ್ ಅಥವಾ ಟ್ರಿಮ್ಸ್ ಯೂಸ್ ಮಾಡ್ತಾರೆ, CNC ಅಷ್ಟೇ ಬೆಸ್ಟ್ ಸರ್. ಅಷ್ಟೇ, ಅದು ಅಂತ ಗಟ್ಟಿ ಪ್ರಾಡಕ್ಟ್ ಅಲ್ಲ ಅದು. ಓಕೆ ಓಕೆ ಸರ್. ಲ್ಯಾಮಿನೇಟ್ಸ್ ಅಂತ ಬಂದಾಗ ಇದರಲ್ಲಿ ಬೆಸ್ಟ್ ಥಿಕ್ನೆಸ್ ಎಷ್ಟು? ನಾನು ಕೇಳಿರೋ ಪ್ರಕಾರ ಎಷ್ಟು ದಪ್ಪ ಇರುತ್ತೆ ಅಷ್ಟು ಬೆಸ್ಟ್ ಅನ್ನೋಕೆ ಅನ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ಅದೊಂದು ಸುಮ್ಮನೆ ಒಂದು ಮಿತ್ ಥರ ರನ್ ಆಗ್ತಿದೆ ಸರ್. ಸೊ ಬೇಸಿಕಲಿ ಸರ್, ಇಂಟರ್ನಲ್ ಅಂದ್ರೆ ಇವಾಗ ಒಂದು ಪ್ಲೈಬೋರ್ಡ್ ಅಲ್ಲ ಒಂದು ಬಾಕ್ಸ್ ತಗೊಂತೀವಿ ಅಂದ್ರೆ ಎಕ್ಸ್ಟರ್ನಲ್ ಲ್ಯಾಮಿನೇಟ್ ಅಂತೀವಿ, ಇಂಟರ್ನಲ್ ಲ್ಯಾಮಿನೇಟ್ ಅಂತೀವಿ. ಎರಡು ಇಂಟರ್ನಲ್ ಲ್ಯಾಮಿನೇಟ್ 0.8 ಇಸ್ ಫೈನ್ ಸರ್. 0.8 mm ಸಾಕಾಗುತ್ತೆ. ಇವಾಗ ತುಂಬಾ ಕಡೆ ಏನು ಮಾಡ್ತಿದ್ದಾರೆ ಕಸ್ಟಮರ್ಸ್ನ, ಲೈಕ್ ದೇ ಆರ್ ಮಿಸ್ಗೈಡಿಂಗ್ ದೆಮ್. ಸೊ ಎಕ್ಸ್ಟರ್ನಲ್ ಲ್ಯಾಮಿನೇಟ್ಸ್ 0.8 ಯೂಸ್ ಮಾಡ್ತಿದ್ದಾರೆ, ವಿಚ್ ಇಸ್ ನಾಟ್ ಅಟ್ ಆಲ್ ಎ ಸ್ಟ್ಯಾಂಡರ್ಡ್ ಆಫ್ ಇಂಟೀರಿಯರ್ಸ್. ಎಕ್ಸ್ಟರ್ನಲ್ಸ್ ಅಂತ ಬಂದಾಗ ನಾವು 1 mm ಯೂಸ್ ಮಾಡಲೇಬೇಕಾಗುತ್ತೆ. 1 mm ಲ್ಯಾಟ್ ಯೂಸ್ ಮಾಡಲೇಬೇಕು. ಯಾಕಂದ್ರೆ ಅದು ಪೇಸ್ಟಿಂಗ್ ಅಷ್ಟು ಚೆನ್ನಾಗಾಗುತ್ತೆ, ಪ್ಲಸ್ ಮುಂದಕ್ಕೆ ನಿಮ್ಗೆ ಅದು ಅಂಡ್ಯುಲೇಷನ್ ಕಾಣಲ್ಲ. ಸೊ ಎಕ್ಸ್ಟರ್ನಲ್ ಇಸ್ 1 mm, ಇಂಟರ್ನಲ್ ಇಸ್ 0.8. ಈ ಆಕ್ರಿಲಿಕ್ ಅಂದ್ರಲ್ಲ, ಅದು ಎಷ್ಟು ದಪ್ಪ ಇರುತ್ತೆ ಸರ್? ಆಕ್ರಿಲಿಕ್ ನಿಮ್ಗೆ 1.2 ಬರುತ್ತೆ, 1.4, 1.6, 1.6 ತನಕ ಬರುತ್ತೆ, ಡಿಪೆಂಡಿಂಗ್ ಅಪಾನ್ ಕಾಸ್ಟಿಂಗ್ ಕಸ್ಟಮರ್ ಯಾವ ಥರ ತಗೊಂತಾರೆ. 1.6 ತುಂಬಾನೇ ಕಾಸ್ಟಿಂಗ್ ಜಾಸ್ತಿ ಬರುತ್ತೆ, 1.4 ಸ್ವಲ್ಪ ಕಮ್ಮಿ, 1.2 ಒಂಚೂರು ಕಮ್ಮಿ. ಈ ಕಾಮನ್ ಲ್ಯಾಮಿನೇಟ್ಸ್ಗೂ ಆಕ್ರಿಲಿಕ್ಗೂ ಏನು ಡಿಫ್ರೆನ್ಸ್ ಸರ್? ಮೇನ್ ಆಗಿ ಲ್ಯಾಮಿನೇಟ್ಸ್ ಅಂದರೆ ನಾವು ಫಸ್ಟ್ ಹೇಳೋದು ಥಿಕ್ನೆಸ್, ದಿಸ್ ಓನ್ಲಿ 1 mm. ಸೊ ಅಕ್ರಿಲಿಕ್ಕು ನಾವು ಏನು ಮಾಡ್ತೀವಿ, ಕಸ್ಟಮರ್ ತುಂಬ ಪ್ರಿಫರ್ ಮಾಡ್ತಾರೆ ಕಿಚನಲ್ಲಿ. ಯಾಕಂದರೆ ಕಿಚನಲ್ಲೇ ನಿಮ್ಗೆ ಜಾಸ್ತಿ ಕೆಲಸ ಆಗೋದು, ವೇರಿಯಂಟರಲ್ಲೇ ಜಾಸ್ತಿ ಆಗೋದು. ಸೊ ನೀವು ವಾರ್ಡ್ರೋಬ್ಸ್ಗೆಲ್ಲ ಅಕ್ರಿಲಿಕ್ ಹೋಗೋದ್ಮೇಲೆ ಕಿಚನ್ ನೀವು ಅಕ್ರಿಲಿಕ್ ಹೋದಾಗ ಲಾಂಗ್ ಜಾಸ್ತಿ ಇರುತ್ತೆ, ಡೀಪ್ ಸ್ಕ್ರಾಚ್ ಬೀಳಲ್ಲ, ಅದಕ್ಕೆ ಡೀಪ್ ಸ್ಕ್ರಾಚ್ ಬೀಳಲ್ಲ, ಅದು ಲೈಟ್ ಸ್ಕ್ರಾಚಸ್ ಇರುತ್ತೆ. ಆ್ಯಂಡ್ ಕ್ಲೀನಿಂಗ್ ಪರ್ಪಸಲ್ಲಿ ಅಕ್ರಿಲಿಕ್ ತುಂಬ ಈಸಿ ಸರ್. ನೀವು ಒಂದು ಕಾಲಿನ ಹಾಕಿ ವೈಪ್ ಮಾಡೋದು ತುಂಬ ಈಸಿ ಇರುತ್ತೆ. ಲ್ಯಾಮಿನೇಟ್ ಮೇಲೆ ಕಲೆ ಬಿದ್ದಾಗ ಅದು ತೆಗೆದು ಸ್ವಲ್ಪ ಕಷ್ಟ ಆಗುತ್ತೆ. ಲಾಂಗ್ ಟರ್ಮಲ್ಲಿ ಅದು ಗಲೀಜ್ ಆಗುತ್ತೆ. ಅಕ್ರಿಲಿಕಲ್ಲಿ ಈಸಿಲಿ ನಿಮಗೆ ಅದು ಕ್ಲೀನಬಲ್ ಆ್ಯಂಡ್ ವೇರಿಯಂಟರಲ್ಲಿ ಅಕ್ರಿಲಿಕ್ ಇಸ್ ವೆರಿ ಮಚ್ ಗುಡ್ ಸರ್. ಓಕೆ, ಈಗ ಒಂದು ಲ್ಯಾಮಿನೇಟ್, ಒಂದು ಪೀಸ್ ಲ್ಯಾಮಿನೇಟ್ಗೆ 100 ರೂಪಾಯಿ ಅನ್ಕೊಳ್ಳೋಣ. ಅದನ್ನೇ ಕಂಪೇರೇಬಲ್ ಅಕ್ರಿಲಿಕ್ ಎಷ್ಟಾಗುತ್ತೆ ಸರ್? ಅಕ್ರಿಲಿಕ್ ಈಸಿಲಿ ಒಂದು 100 ರೂಪಾಯಿ ನಾವು ತೊಗೊಂಡ್ರೆ ಇದು 200 ಇಂದ 250 ರೂಪಾಯಿ ಬರುತ್ತೆ ಸರ್. ಡಬಲ್ಗಿನ ಜಾಸ್ತಿ. ಬಟ್ ಏನಕ್ಕೆ ಅಂದ್ರೆ ಸರ್, ಇವಾಗ ಅಕ್ರಿಲಿಕ್ ಯೂಸ್ ಮಾಡಿದ್ರು ಅದಕ್ಕೆ ಅಂತ ಎಜ್ ಬೈಂಡಿಂಗ್ ಬರುತ್ತೆ, ಪ್ಲಸ್ ಅದು ಯೂಸ್ ಮಾಡುವಂಥ ರಾ ಮೆಟೀರಿಯಲ್ HDHMR, ವಿಚ್ ಈಸ್ ಆಲ್ಮೋಸ್ಟ್ ಈಕ್ವಲೆಂಟ್ ಟು BWP ಪ್ಲೈಬೋರ್ಡ್. ಸೊ ಅದರ ಅಕ್ರಿಲಿಕ್ ಸ್ವಲ್ಪ ನಿಮಗೆ ಕಾಸ್ಟಿಂಗ್ ಅಲ್ಲಿ ಜಾಸ್ತಿ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಬರ್ತಂತೂ ಸಿಂಕ್ ಏರಿಯಾ. ಓಕೆ, ತುಂಬಾ ಇಂಪಾರ್ಟೆಂಟ್. ತುಂಬಾ ಜನ ಕೇಳ್ತಾರೆ, ನಾವು ಸಿಂಕ್ ಏರಿಯಾದಲ್ಲಿ ಪ್ಲೈಬೋರ್ಡ್ ಹಾಕಿದ್ರೆ ಹೊರಟೋಗ್ಬಿಡುತ್ತೆ, ಅಲ್ಲಿ ಏನ್ ಹಾಕೋಣ ನಾವು? ಸರ್ ಅಂದ್ರೆ ಪ್ಲೈಬೋರ್ಡ್ ಹಾಕ್ಬೋದು, ಗಿವನ್ ದಟ್ ಅದು ಬಾಯ್ಲಿಂಗ್ ವಾಟರ್ ಪ್ರೂಫ್ ಪ್ಲೈಬೋರ್ಡ್ ಇರಬೇಕು. BWP ಇರಲೇಬೇಕು ಸರ್. ತುಂಬಾ ಕಡೆ ಏನಾಗ್ತಿದೆ, BWP ಬದಲು BWR ಆಗ್ತಿದ್ದಾರೆ, ವಿಚ್ ಇಸ್ ಕಾಲ್ಡ್ ಎಸ್ ಬಾಯ್ಲಿಂಗ್ ವಾಟರ್ ರೆಸಿಸ್ಟೆನ್ಸ್. ಅದು ರೆಸಿಸ್ಟ್ ಮಾಡುತ್ತೆ ಹೊರತು ಪ್ರೂಫ್ ಅಲ್ಲ, ತಡೆಯೋದಿಲ್ಲ. ಸೊ ಬಾಯ್ಲಿಂಗ್ ವಾಟರ್ ಪ್ರೂಫ್. ಅಥವಾ ಇವಾಗ ಕೆಲವೊಂದು ಸ್ವಲ್ಪ WPC ಯೂಸ್ ಮಾಡ್ತಾ ಇದೀವಿ. WPC ಎಸ್, ಅದಕ್ಕೆ ಹೋಗ್ಬೋದು. ಆಮೇಲೆ ಕೆಲವೊಂದು ಸೈಟ್ಸ್ ನಮ್ಮದ್ರಲ್ಲಿ ಏನು ಮಾಡ್ತಿದ್ದಾರೆ, ಜಸ್ಟ್ ಸಿಂಕ್ ಕ್ಯಾಬಿನೆಟ್, ಯುಟಿಲಿಟಿ ಅಂಡ್ ವ್ಯಾನಿಟಿ, ಇದಕ್ಕೆ ಮಾತ್ರ ನಾವು ಅಲ್ಯೂಮಿನಿಯಂ ಕೊಡ್ತಾ ಇದೀವಿ. ಮಿಕ್ಕಿದೆಲ್ಲ ಬಂದು ಟೋಟಲ್ ಆಗಿ ಪ್ಲೈಬೋರ್ಡ್ ಹೋಗ್ತಾ ಇದೆ. ಇದರ ಕಾಂಬಿನೇಷನ್ ಮಾಡ್ತಾ ಇದ್ದೀವಿ. ಅದು ಮಾತ್ರ ಅಲ್ಯೂಮಿನಿಯಂ, ಅದು ಮಾತ್ರ ಸರ್. ನಾವು ಕೊಡ್ತಾ ಇದ್ದೀವಿ. ಅಲ್ಯೂಮಿನಿಯಂ. ಸ್ಟೀಲ್ ಹೋಗ್ಬೋದಲ್ವಾ ಸರ್? ಸ್ಟೀಲ್ ಹೋಗ್ಬೋದು, ಬಟ್ ಅದು ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಬರುತ್ತೆ. 2 ಆಪ್ಷನ್ಸ್ ಇದೆ ಅಂತ ಹೇಳ್ಬೋದು. ವಾಟ್ ಅಬೌಟ್ ಎಡ್ಜಸ್ ಏನು ಸಜೆಸ್ಟ್ ಮಾಡಿ ಸರ್? ಎಡ್ಜಸ್ ಅಲ್ಲಿ ಇಂಟರ್ನಲ್ ಏನು ಬರುತ್ತೆ, ಎಜ್ ಬೈಂಡಿಂಗ್ 0.8 ಸರ್. 0.8 ಇಸ್ ಫೈನ್. ಆಚೆ ಬರೋದ್ರಲ್ಲಿ ನೀವು 1.5 ಇಟ್ಸ್ ಮೋರ್ ದನ್. ಕೆಲವೊಬ್ರು ನಾನು 2 mm ಹಾಕ್ಸಿದ್ದೀನಿ, 2.5 ಬೇಕಾಗಿಲ್ಲ ಅದು. ಯಾಕಂದ್ರೆ ಮತ್ತೇನಾಗುತ್ತೆ, ನೀವು ಥಿಕ್ನೆಸ್ ಜಾಸ್ತಿ ಹೋದಂಗೆ ನೀವು ಮಿಷಿನಲ್ಲೂ ಅದು ಇದು ಮಾಡಿದಾಗ ಒಂದು ಸ್ವಲ್ಪ ಶಾರ್ಪ್ನೆಸ್ ಬರುತ್ತೆ. ಸೊ ವಿದಿನ್ 1 or 1.2 mm ಎಜ್ ಬೈಂಡಿಂಗ್ ಇಸ್ ಮೋರ್ ದೆನ್ ಎನಫ್ ಸಾಕು ಅಂತ ಹೇಳ್ತೀರಾ ಸರ್. ಇವಾಗ ನೆಕ್ಸ್ಟ್ ಡಿಸೈನ್ಸ್ ಅಂತ ಹೋಗ್ಬಿಡೋಣ. ಓಕೆ, ನಾವು ತುಂಬಾ ಕಡೆ ನೋಡಿದೀವಿ, ಗ್ಲಾಸಿ, ಐ ಗ್ಲಾಸಿ, ಮ್ಯಾಟ್, ಅಕ್ರಿಲಿಕ್, ಏನೇನೋ ಇದೆ. ಡಿಸೈನ್ಸ್ ಅಂತ ಬಂದಾಗ ಫಸ್ಟ್ ನೀವು ಹೇಳಿ ಸರ್, ಯಾವುದು ಬೆಸ್ಟ್, ಯಾವ್ದು ಮೇಂಟೆನೆನ್ಸ್ ಜಾಸ್ತಿ ಇರುತ್ತೆ ಸರ್? ಮೇಂಟೆನೆನ್ಸ್ ಜಾಸ್ತಿ ಕಿಚನ್ ಅಂತ ಬಂದಾಗ ಲ್ಯಾಮಿನೇಟ್ ಸರ್. ಯಾಕಂದ್ರೆ ನಾನು ಆಗಲೇ ಹೇಳಿದಂಗೆ ಲ್ಯಾಮಿನೇಟಲ್ಲಿ ಒಂದು ಕ್ಲೀನ್ ಮಾಡೋದು ಭಾಳ ಕಷ್ಟ. ಇನ್ನೊಂದು ಏನಂటే ಇದು ಸ್ಕ್ರಾಚ್ ಬಿದ್ದಾಗ ಡೀಪ್ ಆಗಿ ಹೋದ್ರೆ ಕಾಣುತ್ತದು. ಅಕ್ರಿಲಿಕ್ ಬಂದು ಇಟ್ಸ್ PVC ಮೆಟೀರಿಯಲ್ ಸರ್. ಸೊ ಸ್ಕ್ರಾಚ್ ಇರಲ್ಲ, ನಿಮಗೆ ಕ್ಲೀನಿಂಗು ಈಸಿ ಸರ್. ಓಕೆ, ಈಗ ಶೈನ್ ಮ್ಯಾಟ್ ಎಲ್ಲ ಬರುತ್ತಲ್ಲ, ಅದು ಹಾಕ್ಬೋದಾ, ನಾವು ಮಾಡ್ಬೋದಾ ಸರ್? ಅಕ್ರಿಲಿಕ್ ಅಲ್ಲಿ ಶೈನ್ ಓಕೆ, ನೀವು ಲ್ಯಾಮಿನೇಟ್ ಹೋಗ್ತಿರೋ ಹೈ ಗ್ಲಾಸಿನೇ ಹಾಕಬೇಕು. ಯಾಕಂದ್ರೆ ಹೈ ಗ್ಲಾಸಿ ಏನು ಬರುತ್ತೆ, ಸೆಮಿ ಗ್ಲಾಸಿ ಅಂತ ಬರುತ್ತೆ. ಹೈ ಗ್ಲಾಸಿ ಇಸ್ ಫೈನ್ ಅಂತ ಹೇಳ್ತೀರಾ. ಓಕೆ ಸರ್, ನೆಕ್ಸ್ಟ್ ಬರ್ತಂತ ಹ್ಯಾಂಡಲ್ಗಳು. ಸೊ ಹ್ಯಾಂಡಲ್ ಯಾವ್ದು ಬೆಸ್ಟ್ ಸರ್? ಇವಾಗ ಆಕ್ಚುಲಿ ಒಂದು 1.5 2 years ಟ್ರೆಂಡಲ್ಲಿ ಇರೋದೇ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟ್ಸ್. ಸೊ ಕಿಚನ್ ಅಂತ ಬಂದಾಗ ಸಾಲಿಡ್ ಆಗಿ ಕಾಣಬೇಕು, ಏನು ಮುಂದೆ ಪ್ರೊಜೆಕ್ಷನ್ ಅವೆಲ್ಲ ಹ್ಯಾಂಡಲ್ ಬರಂಗೆ ಇಷ್ಟ ಆಗ್ತಿಲ್ಲ.
ಸೊ ಗೋಲಾ ಪ್ರೊಫೈಲ್ಸ್ ಹೋಗ್ಬೋದು, ಅಥವಾ ಅವ್ರು ಬಂದು ವಿ ಹ್ಯಾಂಡಲ್ಸ್ ಹೋಗ್ಬೋದು, ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗ್ಬೋದು, ಅವರು ಹ್ಯಾಂಡಲ್ಸ್. ಸೊ ಈ ಥರ ಹ್ಯಾಂಡಲ್ಸ್ ಹೋದಾಗ ಚೆನ್ನಾಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ತುಂಬಾ ಜನ ಈ ಸ್ಕ್ವೇರ್ ಅಲ್ಲಿ ಹಾಕ್ಬಿಡ್ತಾರೆ, ಹೊರಗಡೆ ಮುಗಿತಾ ಅದೆಲ್ಲ ಆಚೆ ಬರುತ್ತೆ, ಟೆಂಟರ್ದೆಲ್ಲ ಮುಗಿತು ಸರ್. ಇವಾಗ ಏನಾದ್ರು ಹ್ಯಾಂಡಲ್ಸ್ ಕಾನ್ಸೆಪ್ಟ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಗೋಲಾ ಪ್ರೊಫೈಲ್ ಬರುತ್ತೆ, ಜಿ ಪ್ರೊಫೈಲ್ ಬರುತ್ತೆ. ನೀವು ಕ್ಲೈಂಟ್ ಮಾಡ್ತೀರಲ್ಲ? ಹೌದು ಸರ್, 45 ಡಿಗ್ರಿ ಗ್ರೂ ಬರುತ್ತೆ, ಇದಕ್ಕೆಲ್ಲ ಹೋಗ್ಬೋದು. ಓಕೆ ಸರ್, ಕಿಚನ್ ಫಿನಿಶಸ್ ಅಂತ ಬಂದಾಗ ಏನೇನು ಫಿನಿಶಿಂಗ್ ಅವೈಲೇಬಲ್ ಇದೆ ನಮ್ಮ ಹತ್ರ? ಸರ್ ಕಿಚನ್ ಫಿನಿಶಿಂಗ್ ಅಲ್ಲಿ ನಾವು ಅಂದ್ರೆ ಇವಾಗ ಪ್ರಿಡಾಮಿನೆಂಟ್ಲಿ ನಾವು ಎಲ್ಲ ಕಿಚನ್ ಇವಾಗ 95% ಮಾಡಿದ್ರೆ ಅಕ್ರಿಲಿಕ್ ಫಿಕ್ಸ್ ಮಾಡ್ತಾ ಇದ್ದೀವಿ ಸರ್. ಇವಾಗ ಮಾಡ್ತಾ ಇದ್ದೀರಾ? ಬಟ್ ಆಪ್ಷನ್ ಏನಿದೆ ನಮಗೆ? ಆಪ್ಷನ್ ಅಂದ್ರೆ ಅಕ್ರಿಲಿಕ್ ಬರುತ್ತೆ, ಲ್ಯಾಮಿನೇಟ್ ಕಿಚನ್ ಬರುತ್ತೆ, ಡ್ಯೂಕ್ ಏನಾಗುತ್ತೆ ರೇರ್ ಕಿಚನ್ಸ್, ಪಾರ್ಟಿ ಕಿಚನ್ಸ್ಗೆಲ್ಲ ಯೂಸ್ ಮಾಡೋದು, PU ಫಿನಿಶ್ ಬರುತ್ತೆ, ಅಂಡ್ ಲೆಕ್ಕಡ್ ಗ್ಲಾಸ್ ಕಿಚನ್ ಬರುತ್ತೆ. ಆಲ್ಮೋಸ್ಟ್ 5 to 6 ವೇರಿಯಂಟ್ಸ್ ಅಲ್ಲಿ ಮಾಡಬಹುದು. ಆಪ್ಷನ್ ಇದೆ ನಮಗೆ. ಆಪ್ಷನ್ ಇದೆ. ಪ್ರೀಮಿಯಂ ಅಂದ್ರೆ ನಾವು ಲೆಕ್ಕರ್ಡು ಮಾಡ್ಕೋಬಹುದು. ಲೆಕ್ಕರ್ಡು ಮಾಡ್ಬೋದು ಸರ್. ಸೈಂಟ್ ಗೋಬೈನ್ ಲೆಕ್ಕರ್ದೇ ಮಾಡ್ತೀವಿ. ಒನ್ ಆಫ್ ದ ಪ್ರೀಮಿಯಂ ಕಿಚನ್ಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಲೆಕ್ಕರ್ಡು ಸೈಂಟ್ ಗೋಬೈನ್ ಅವ್ರದ್ದು ಗಟ್ಟಿ ಇರುತ್ತೆ ಸರ್, ತುಂಬಾ ಗಟ್ಟಿ, ಟಫ್ ಅಂಡ್ ಮಾಡ್ತಾರೆ ಸರ್, ಟೋಟಲ್ ಟಫ್ ಅಂಡ್. ಬಟ್ ಆ ಕಿಚನ್ ಮಾತ್ರ ಯಾರು ಕಸ್ಟಮರ್ಸ್ ಮಾಡಿದ್ರೆ ಅದಕ್ಕಿಂತ ಸಪ್ರೇಟ್ ಟೈಮ್ ಲೈನ್ ಕೊಡ್ತೀವಿ. ಬಿಕಾಸ್ ನಾವು ಒಂದ್ಸರಿ ಕಿಚನ್ ಕಾರ್ಕಾಸ್ನ ಕುಣಿಸಿ ಆ್ಯಂಡ್ ದೆನ್ ಅದು ಚೆನ್ನೈಯಿಂದ ಇರ್ತದೆ ಸರ್, ಅಲ್ಲಿಂದನೇ ಬಂದು ಮೆಷರ್ಮೆಂಟ್ ಮಾಡೋಕ್ಕಾದ್ರೆ ಇಟ್ಸ್ ಸಪ್ರೇಟ್ ಟೈಮ್ ಲೈನು, ಇಟ್ಸ್ ಡಿಫ್ರೆಂಟ್ ಕಿಚನ್ ಸರ್. ಓಕೆ, ದಟ್ಸ್ ದ ಯೂನಿಕ್ ಒನ್ ಸರ್. ಓಕೆ, ಪ್ರೀಮಿಯಂ ಕಾಣುತ್ತೆ. ಮಾಡಿದ್ದೀರಿ ಸರ್? ಮಾಡಿದ್ದೀವಿ ಸರ್, ನಮ್ಮ ಶೋರೂಮಲ್ಲಿ ಮಾಡಿದ್ದೀವಿ. ನಿಮ್ಮ ಶೋರೂಮಲ್ಲಿ? ಕರೆಕ್ಟ್ ನೋಡಿದ್ದೀವಿ ಸರ್ ನಾನು. ಓಕೆ, ತುಂಬಾ ಚೆನ್ನಾಗಿರುತ್ತೆ. ಯಾರಾದರೂ ಪ್ರೀಮಿಯಂ ಮಾಡಿಸ್ಬೇಕು ಅಂದ್ರೆ ಲ್ಯಾಕರ್ಡ್ ಗ್ಲಾಸ್ ಕಿಚನ್ ಮಾಡಿಸಿ, ಲ್ಯಾಕರ್ಡ್ ಗ್ಲಾಸ್ ವಾರ್ಡ್ರೋಬ್ ಮಾಡಿಸಿ, ಕ್ರೇಜಿ ಆಗಿರುತ್ತೆ. ಅದು ಕಲರ್ ಎಲ್ಲ ಸ್ಮೋಕ್ ಎಲ್ಲ ಕೊಡ್ಬೋದಲ್ವಾ ಸರ್? ಸ್ಮೋಕ್ ಕಲರ್ಸ್ ಕೊಡ್ಬೋದು ಸರ್. ಅಂದ್ರೆ ಅದಕ್ಕೆಲ್ಲ ಆಲ್ಮೋಸ್ಟ್ ಸ್ವಲ್ಪ ಇಂಗ್ಲಿಷ್ ಕಲರ್ಸ್ ಅಂತ ಹೇಳ್ತೀವಿ, ಪೇಸ್ಟಲ್ ಕಲರ್ಸ್ ಅಂತ. ಅದಕ್ಕೆ ಹೋದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಸರ್ ಕಿಚನ್. ಪೇಸ್ಟಲ್ ಕಲರ್ಸ್ ಆರ್ ಇಂಗ್ಲಿಷ್ ಕಲರ್ಸ್ ಅಂತ ಬಂದಾಗ ಇಲ್ಲಿ ಕಲರ್ ಪ್ಯಾಟರ್ನ್ಗಳು. ಓಕೆ ಸರ್, ಇವಾಗ ತುಂಬಾ ಜನ ಡ್ಯುಯಲ್ ಮಾಡ್ತಾರೆ, ಕೆಲವರು ಸಿಂಗಲ್ ಮಾಡ್ತಾರೆ, ಕೆಲವರು ಟ್ರಿಪಲ್ ಮಾಡ್ತಾರೆ. ಸೊ ನೀವ್ ಹೇಳಿ ಸರ್, ಯಾರಿಗೆ ಯಾವುದು ಸೂಕ್ತ? ಸೊ ಮೇನ್ ಆಗಿ ಸರ್ ಕಿಚನ್ ಎರಡು ತರ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಬಿಗರ್ ಕಿಚನ್ ತಗೊಂಬೋದು, ಸ್ಮಾಲ್ ಕಿಚನ್ ಅಂತ ಡಿವೈಡ್ ಮಾಡ್ಕೊಳ್ಳೋಣ. ಎರಡು ತರ. ಬಿಗರ್ ಕಿಚನ್ ಇಸ್ ಸಮಥಿಂಗ್ ಲೈಕ್ ವಿಚ್ ಇಸ್ ಮೋರ್ ದನ್ 10-12 ಫೀಟ್ ಮೇಲೆ ವಿಡ್ತ್ ಅಲ್ಲಿ ಇದ್ದಾಗ, ವಿಚ್ ಇಸ್ ಬಿಲೋ ದನ್ 8 ಅಡಿ ಆರ್ಡರ್ ಆಯ್ತಾ ಅಂತ ನಾವು ಸ್ಮಾಲ್ ಕಿಚನ್ ಕನ್ಸ್ ಮಾಡೋಣ. ಸ್ಮಾಲರ್ ಕಿಚನ್ಸ್ಗೆ ನೀವು ಸಿಂಗಲ್ ಕಲರ್ ಹೋದಷ್ಟು ಚೆನ್ನಾಗಿ ಕಾಣುತ್ತೆ. ಒಂದೇ ಕಲರ್ ಮೋನೋಟೋನ್ ಹೋದಾಗ ಚೆನ್ನಾಗಿ ಕಾಣುತ್ತೆ. ಬಟ್ ನೀವು ವೇರಿಯೇಷನ್ ಬೇಕು ಅಂದ್ರೆ ನಿಮ್ಮ ಕೌಂಟರ್ ಟಾಪ್ ಟ್ರೇಸರ್ ಕೊಡ್ಬೋದು ವೇರಿಯೇಷನ್. ಕಮಿಂಗ್ ಟು ಬಿಗರ್ ಕಿಚನ್ಸ್ ಅಂದ್ರೆ 2 ಕಲರ್ ಸಾಕು ಸರ್. ಡ್ಯುಯಲ್ ಟೋನ್ ಅನ್ನೋ ಕಿಚನ್ ಅಂತ ಹೇಳ್ತೀವಿ. 2 ಕಲರ್ ಪ್ಲೆಸೆಂಟ್ ಕಲರ್ ಹೋಗ್ಬೋದು ಸರ್. 2 ಆಪ್ಷನ್ ಸಾಕು. ಎರಡರಿಗಿಂತ ಮೇಲೆ ಬೇಡ. ತುಂಬಾ ಅದು ಹೆವಿಯಾಗಿ ಕಾಣುತ್ತೆ, ಗಾಡಿಯಾಗಿ ಕಾಣುತ್ತೆ ಸರ್. ಓಕೆ, 2 ಕಲರ್ಸ್ ಇಸ್ ಮೋರ್ ದನ್ ಎನಫ್ ಸರ್. ಸಾಕಂತೀರಾ ಸರ್? ನೆಕ್ಸ್ಟ್ ಬರುವಂತದ್ದು ಕಿಚನ್ ಕೌಂಟರಿನ ಹೈಟ್. ಓಕೆ, ನಾವೇನೇನು ಹೇಳ್ತೀವಿ ಒಂದು ಆವರೇಜ್ ಕೊಟ್ಬಿಡ್ತೀವಿ, ಬಟ್ ಎಲ್ಲರೂ ಆವರೇಜ್ ಇರೋದಿಲ್ಲ. ನೀವು ಹೇಳಿ ಸರ್, ಯಾವುದು ಕರೆಕ್ಟ್ ಆಗಿದೆ ಸರ್? ಸ್ಟ್ಯಾಂಡರ್ಡ್ ಹೈಟ್ ಇವಾಗ ನಾವು ಇಂಟೀರಿಯರ್ ಮಾಡ್ತೀವಿ ಒಂದು ಬೇಸ್ ಅನ್ನ ನಾವೆಲ್ಲ ಪ್ರತಿಯೊಂದು MM ಅಲ್ಲೇ ಮಾಡ್ತೀವಿ ಸರ್. ಇವಾಗ ಸಿವಿಲ್ ಅಂದ್ರೆ ಅಡಿ ಇಂಚಲ್ಲಿ ಮಾಡ್ತೀವಿ, ಅದೇ ನಾವು ಇಂಟೀರಿಯರ್ ಮಾಡೋಕ್ಕಾಗಲ್ಲ. MM ಅಂತ ಮಾಡಿದ್ರೆ 820 mm ಅಂತೀವಿ ಬೇಸ್ ಹೈಟು, ಅಥವಾ 840 mm. ಇದೆರಡೇ ಸ್ಟ್ಯಾಂಡರ್ಡ್ ಸರ್ ಇಂಟೀರಿಯರ್. 820 ಅಥವಾ 840. ಎಸ್ ಸರ್. ಓಕೆ, ಎರಡು ಸಾಕು ಸರ್. ಕಿಚನ್ ಬೇಸ್ ಅಷ್ಟು ಬರುತ್ತೆ. ಅದಾಗ್ತೀವಿ. ಮತ್ತೆ 600 mm ಅಂತೀವಿ. 600 mm ಅಲ್ಲಿ ಟೈಲ್ ಕೂರುತ್ತೆ. ಮತ್ತೆ ಅದ್ರ ಮೇಲೆ 600 mm ಅಥವಾ 750 mm ವಾಲ್ ಟೈಲ್ಸ್ ಬರುತ್ತೆ. ಓಕೆ, ಈಗ ಒಂದು ಮನೆಯಲ್ಲಿ ಲೇಡೀಸ್ ಇರ್ತಾರೆ, ನೀವು ಹೋಗಿದ್ದೀರಾ ಕ್ಲೈಂಟ್ ಸ್ವಲ್ಪ ಚಿಕ್ಕ ಕುಳ್ಳಿಗಿದ್ದಾರೆ, ಅವಾಗ ನೀವು ಸೇಮ್ 800 ಆ ಥರ ಮಾಡಿ ಬಂದ್ಬಿಡ್ತೀರೋ, ಅಥವಾ ಅವ್ರಿಗೆ ನಿಂತ್ಕೊಂಡು ನೋಡಕ್ ಹೇಳ್ತೀರಾ? ಸರ್ ಮೇನ್ ಆಗಿ ಏನಾಗುತ್ತೆ ಅಂದ್ರೆ ಅದಕ್ಕೆ ನಾವು ಕಮ್ಮಿನೂ ಮಾಡ್ಬೋದು, ಬಟ್ ಗಿವನ್ ದಟ್ ಏನಾಗುತ್ತೆ ಅವಾಗ ಮಿಕ್ಕಿದೆಲ್ಲನೂ ಕಮ್ಮಿ ಆಗ ಬರುತ್ತೆ. ಯಾಕಂದ್ರೆ ಇವಾಗ ನಾನು 820 mm ಏನು ಸ್ಟ್ಯಾಂಡ್ ಹೈಟ್ ಮೇಂಟೈನ್ ಮಾಡಿದಾಗ ಆ ಟ್ಯಾಂಡಮ್ ಬಾಕ್ಸ್ ಇರ್ಬೋದು ಅಥವಾ ಬಾಟಲ್ ಪುಲ್ಔಟ್ ಹೈಟ್ ಇರ್ಬೋದು, ಎಲ್ಲ ಕರೆಕ್ಟಾಗಿ ಬರುತ್ತೆ. ಇಫ್ ಇನ್ ಕೇಸ್ ವಿ ಮಿನಿಮೈಸ್ ಅಟೋನ್ ಅಂದಾಗ ಬಾಟಲ್ ಪುಲ್ಔಟ್ ಕಾಂಪ್ರಮೈಸ್ ಮಾಡೋಕ್ಕಾಗುತ್ತೆ. ಆಮೇಲೆ ಅವ್ರಿಗೆ 3 ಕಟ್ಲೆಟ್ ಸೆಟ್ಸ್ ಎಲ್ಲ ಬರಲ್ಲ, 2 ಮಾತ್ರ ಬರುತ್ತೆ. ಸೊ ಈ ಥರ ಕಾಂಪ್ರಮೈಸ್ ಆಗಬೇಕಾಗುತ್ತೆ. ಸೊ ಅದಕ್ಕೆ ಹೈಟ್ ನೀವು ಆಲ್ಮೋಸ್ಟ್ ಒಂದೇ ಆವರೇಜ್ ಸ್ಟ್ಯಾಂಡರ್ಡ್. ಯಾಕಂದ್ರೆ ಸರ್ ಬರುವಂಥ ಟ್ಯಾಂಡಮ್ಸ್ ಇಂದ ಹಿಡಿದು ವಿಕರ್ ಬ್ಯಾಸ್ಕೆಟ್ಸ್ ಪ್ರತಿಯೊಂದು ಆ ಒಂದು ಹೈಟ್ಗೆ ಮ್ಯಾನುಫ್ಯಾಕ್ಚರ್ ರೆಡಿ ಇರುತ್ತೆ. ಅದಕ್ಕೋಸ್ಕರ ನಾವು ಅದೇ ಹೈಟ್ನ ಮೇಂಟೈನ್ ಮಾಡಿ. ಸೂಪರ್ ಸರ್. ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ ಇದೊಂಥರ ಕಾಫಿ ವಿತ್ ಕರಣ್ ಇದ್ದಂಗೆ. ನಾನು ಒಂದೊಂದೇ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತೀನಿ, ನೀವು ಹೇಳ್ತಾ ಹೋಗಿ. ಓಕೆನಾ? ಸೊ ಇವಾಗ ಫ್ರಿಜ್ ಅಂತ ಬಂದಾಗ ಎಲ್ಲಿ ಪೊಸಿಷನ್ ಮಾಡೋದು ಕರೆಕ್ಟ್? ಹಾಂ ಸರ್, ಒಳ್ಳೆ ಕ್ವಶನ್. ಯಾಕಂದ್ರೆ ತುಂಬಾ ಕಡೆ ಸರ್ ಇಷ್ಟೆಲ್ಲ ಇಂಟ್ರೆಸ್ಟ್ ಮಾಡಿರ್ತೀವಿ, ಫ್ರಿಜ್ನ ಒಂದು ಕಡೆ ಸಪ್ರೇಟ್ ಆಗಿ ಬಿಟ್ಬಿಟ್ಟಿರ್ತಾರೆ, ಒಂದು ಕಡೆ ಮೂಲೆ ಹಾಕಿ ನಿಲ್ಸ್ಬಿಟ್ಟಿರ್ತಾರೆ. ಬಟ್ ಆ ಥರ ಮಾಡೋದು ಬದಲು ಇವಾಗ ಸ್ವಲ್ಪ ಇವಾಗ ವೆಸ್ಟರ್ನ್ ನೀವು ಕಿಚನ್ಸ್ ನೋಡ್ಬೋದು, ಯುರೋಪಿಯನ್ ಕಿಚನ್ಸ್ ನೋಡೋದು ಏನಾಗುತ್ತೆ, ಆ ಒಂದು ಪರ್ಟಿಕ್ಯುಲರ್ ಎಲೆಕ್ಟ್ರಿಕಲ್ ಅಪ್ಲೈನ್ಸ್ ನಮ್ಮ ಟಾಯ್ ಯೂನಿಟ್ ಅದು ಪಕ್ಕದಲ್ಲಿ ಕೊಡ್ತೀವಿ. ಆ್ಯಂಡ್ ಅಗೇನ್ ಅದಕ್ಕೊಂದು ಬಾಕ್ಸ್ ಮಾಡಿ ಶಟರ್ ಹಾಕಿ ಕೊಡ್ತೀವಿ. ಅಂದರೆ ನಿಮ್ಗೆ ಏನಾಗುತ್ತೆ, ಇಂಟೀರಿಯರ್ ಜೊತೆಗೆ ಅದು ಇಂಟಿಗ್ರೇಟ್ ಆಗಿರ್ತದೆ. ಸೊ ಒನ್ಸ್ ನೀವು ಆ ಡೋರ್ ತೆಗೆದು ಶಟರು ಫ್ರಿಜ್ ಡೋರ್ದು ಓಪನ್ ಆಗುತ್ತೆ. ಇವಾಗ ಹ್ಯಾಫ್ ಎಲ್ಲ ಆ ಥರ ಬಂದಿದೆ. ಸೊ ಆ ಥರ ಕನ್ಸೀಲ್ಡ್ ಇದು ಕೂಡ ಚೆನ್ನಾಗಿ ಕಾಣುತ್ತೆ. ಅಂದರೆ ಫ್ರಿಜ್ ಡೋರ್ ಅನ್ನ ಈ ಲ್ಯಾಮಿನೇಟೆಡ್ ಡೋರ್ ಜೊತೆ ಕನೆಕ್ಟ್ ಮಾಡಿಬಿಟ್ರೆ ಅದು ಓಪನ್ ಕ್ಲೋಸ್ ಮಾಡಿದಾಗ ನಿಮ್ಗೆ ಫುಲ್ ಕಿಚನ್ ತರನೇ ಕಾಣುತ್ತೆ. ಫ್ರಿಜ್ ಇರೋದು ಗೊತ್ತಿರಲ್ಲ. ಅಂದ್ರೆ ಎರಡೆರಡು ತರತಿ ತೆಗಿಬೇಕಾಗಿಲ್ಲ, ಏನ್ ಬೇಕಾಗಿಲ್ಲ, ಫ್ರಿಜ್ ತೆಗಿ ಅದೆಲ್ಲ ಇಲ್ಲ, ಒಂದೇ ಒಂದು ಇದು ಪಿಕ್ಚರ್ ಅಲ್ಲೆಲ್ಲ ನೋಡಿ, ಮೂವೀಸ್ ಎಲ್ಲ ಇವಾಗ ತುಂಬಾ ತರ ಬರ್ತಾ ಇದ್ದಾರೆ. ಅಂದ್ರೆ ಹಾಫ್ ಲೈದಲ್ಲಿ ಅವ್ರದ್ದು ರೆಫ್ರಿಜರೇಟರ್ ಇದೆ, ಅದು ಈ ತರ ಬಿಟ್ಟಿದ್ದಾರೆ, ಆ ತರ ಮಾಡಿದ್ದಾರೆ. ಓಕೆ ಸರ್, ನೆಕ್ಸ್ಟ್ ಬರ್ತಾ ಇರುವಂತದ್ದು ಸ್ವಲ್ಪ ಕೆಲವೊಂದು ಆಕ್ಸೆಸರೀಸ್ಗಳ ಬಗ್ಗೆ ಕೇಳ್ತೀನಿ. ಓಕೆನಾ? ಸೊ ಚಿಮಣಿ ಅಂತ ಬಂದಾಗ ನಾವು
ಎಷ್ಟು ಫೀಟಿನ ಚಿಮ್ನಿ ತಗೋಬೇಕಾಗುತ್ತೆ ಸರ್? ಚಿಮ್ನಿ ಬಂದು ಫೀಟ್ ಅಂತ ಹೋದಾಗ ನಿಮಗೆ 2 ಅಡಿ ತೊಗೊಬೋದು ಸರ್, 2 ಅಡಿ ಅಥವಾ 3 ಅಡಿ. MM ಅಲ್ಲಿ ಬಂದಾಗ 600 mm ಆರ್ 900 mm. ಎರಡು ಆಪ್ಷನ್ ನಾವು ಪ್ಲಾನ್ ಮಾಡ್ಬೋದು. ಯಾರು 2 ಅಡಿ ತಗೋಬೇಕು, ಯಾರು 3 ಅಡಿ ತಗೋಬೇಕು? ಸರ್ ಕಿಚನ್ಸ್ ಏನು ಬಿಡ್ತು ನಮ್ದು ಆಲ್ಮೋಸ್ಟ್ ಒಂದು 8 ಅಡಿ ಓಡೆ ಇದೆ, ಅವರೆಲ್ಲ 2 ಅಡಿ ತಗೊಂಡ್ರೆ ಸಾಕಾಗುತ್ತೆ ಸರ್. ಯಾಕಂದ್ರೆ ನಿಮ್ಗೆ ಬರ್ನರು ಮೇನ್ ಮ್ಯಾಟ್ರ್ ಆಗುತ್ತೆ. ಯಾಕಂದ್ರೆ ಹಾಬ್ ಬರೀ 2 ಫೀಟ್ ಇರುತ್ತೆ. ಆ ಹಾಬ್ ತಕ್ಕಂಗೆ ನಿಮ್ಮ ಚಿಮ್ನಿನೂ 2 ಫೀಟ್ ಇದ್ರೆ ಕರೆಕ್ಟ್ ಆಗುತ್ತೆ, ಬೆಸ್ಟ್ ಅಂತ ಹೇಳ್ತೀನಿ. ಇದು ಒಂದು ಒಳ್ಳೇದು. ನೆಕ್ಸ್ಟ್ ಹಾಬ್ ಅಂತ ಹೇಳಿದ್ರೆ ಹಾಬು ಕೆಳಗಡೆದು ಬರುತ್ತೆ, ಹೌದು, ಕೆಳಗಡೆ ಒಳಗಡೆ ಮೇಲ್ಗಡೆ ಇಟ್ಕೊಳ್ಳೋದು ಬರುತ್ತೆ. ನೀವು ಯಾವ್ದು ರೆಕಮೆಂಡ್ ಮಾಡ್ತೀರಾ ಸರ್? ನಾನು ರೆಕಮೆಂಡ್ ಕೌಂಟರ್ ಟಾಪ್ ಸರ್. ಕೌಂಟರ್ ಟಾಪ್ ಮೇಲ್ ಬರುವಂಥದ್ದು ಏನಕ್ಕಂದ್ರೆ ನಿಮಗೆ ಕ್ಲೀನಿಂಗ್ ಮಾಡೋಕೆ ಈಸಿ, ಮೇಂಟೆನೆನ್ಸ್ ಅದೇನು ಜಾಸ್ತಿ ಬರಲ್ಲ ಸರ್. ಅಂಡರ್ ಮೌಂಟದಾಗ ಏನಾಗುತ್ತೆ, ಒಂದು ಸ್ವಲ್ಪ ಏನೋ ಹಾಲೆ ಹೋಗ್ತು ಅಂದ್ರೆ ದೇರ್ ಮೈಟ್ ಬಿ ಚಾನ್ಸಸ್ ಆಫ್ ಕಮಿಂಗ್ ಒಳಗಡೆ ಬರುತ್ತೆ. ಸೊ ಅವಾಗ ಕ್ಲೀನ್ ಮಾಡೋದು ಇರುತ್ತೆ ಸರ್ ಅದರಲ್ಲಿ. ಓಕೆ ಸರ್. ಆಮೇಲೆ ಬರ್ನರ್ ಹಾಬಲ್ಲೇ 4 ಬರ್ನರ್ 3 ಬರ್ನರ್ 3 ಬರ್ನರ್ ಯಾಕೆ ಸರ್? 4 ಬರ್ನರ್ ತೊಗೊಂಡಾಗ ನಿಮಗೆ ಕ್ಲೀನ್ ಡಿವೈಡ್ ಮಾಡ್ಕೊಡ್ತಾರೆ 4 ಬರ್ನರ್ನ. ಇವಾಗ ಒಂದು ಬಾಂಡ್ಲಿ ಒಂದು ತವ ಹಾಕ್ತಾರೆ, 2 ಅಕ್ಕಪಕ್ಕ ಟಚ್ ಆಗುತ್ತೆ, ಕುಕ್ಕರ್ ಟಚ್ ಆಗುತ್ತೆ. 3 ಬರ್ನರ್ ತೊಗೊಂಡ್ರೆ ನೀವು ಈಸಿಲಿ ಯೂಸ್ ಮಾಡ್ಬೋದು. 4 ಯೂಸ್ ಮಾಡಕ್ ಆಗಲ್ಲ. 3 ಬರ್ನರ್ ಬೆಸ್ಟ್ ಪ್ರಾಕ್ಟಿಕಲಿ ಯೂಸ್ ಆಗುತ್ತೆ. ಓಕೆ. ಆಮೇಲೆ ಈ ಸಿಂಕ್ ನ ಫಿಟ್ ಮಾಡೋದಕ್ಕೆ ನಾವು ಯಾವ ರೀತಿ ಫಿಟ್ಟಿಂಗ್ ಮಾಡ್ಬೇಕಾಗುತ್ತೆ? ಅಲ್ಲಿ ಏನ್ ಹಾಕಿ ಮಾಡ್ಬೇಕು ನಾವು ಸರ್? ಮೇನ್ ಆಗಿ ಮೆಟಲ್ ಪೇಸ್ಟ್ ಹಾಕ್ಬೇಕು ಅಥವಾ ಸಿಲಿಕಾನ್ ಹಾಕ್ಬೇಕು. ಇದೆರಡು ಹಾಕಿದ್ರೆ ಬೆಸ್ಟ್ ಇರುತ್ತೆ. ಬೆಸ್ಟ್ ಅಂತ 100%. ವೈಟ್ ಸಿಮೆಂಟ್ ಎಲ್ಲ ಹಚ್ಚಿ ಚೆನ್ನಾಗಿ ಇಲ್ಲ ಸರ್, ಎಲ್ಲ ಮುಗಿತು, ಎಲ್ಲ ಕಾಲ ಮುಗಿತು. ಓಕೆ ಸರ್. ಸಿಂಕ್ ಅಂತ ಬಂದಾಗ ಸಿಂಕಿನ ಸೈಜು ಯಾವ್ದು ಬೆಸ್ಟ್? ಓಕೆ. ಆಮೇಲೆ ಯಾವ ರೀತಿ ಸಿಂಕ್ ಅವೈಲೇಬಲ್ ಇದೆ? ಓಕೆ. ಸೊ ಇದು ತುಂಬ ಜನ ಡೌಟ್ ಇದೆ ಸರ್. ನಮ್ಮ ಸ್ಟುಡಿಯೋಗೆಲ್ಲ ಬಂದಾಗ ಕೇಳ್ತಾರೆ, ಸರ್ ನಾವು SS ಹಾಕ್ಬೋದಾ ಅಥವಾ ಬಂದು ಸೆರಾಮಿಕ್ ತಗೊಂಡು? ಸರ್ SS ಹಾಕ್ತೀರಾ ಅಂದರೆ ಯು ಕ್ಯಾನ್ ಪ್ಲೇಸ್ ಇಟ್ ಯುಟಿಲಿಟಿ ಏರಿಯಾದಲ್ಲಿ. ಯಾಕಂದ್ರೆ ನಮ್ಮ ಮೇಜರ್ ವಾಷಿಂಗ್ ಎಲ್ಲ ಅಲ್ಲಾಗುತ್ತೆ. ಸೊ ಯುಟಿಲಿಟಿ ನೀವು SS ಸಿಂಕ್ ಹಾಕೊಂಡು, ಸೊ ಕಿಚನ್ಗೆ ಬಂದಾಗ ನೀವು ಕ್ವಾಡ್ ಸಿಂಕ್ನ ಹಾಕಬಹುದು. ಇಲ್ಲಿ ಕ್ವಾಡ್ ಸಿಂಕ್ ಹಾಕಬಹುದು. ಯುಟಿಲಿಟಿದಲ್ಲಿ ನೀವು SS ಸಿಂಕ್ ಹೋಗ್ಬೋದು. ಓಕೆ ಸರ್. ಇವಾಗ ಸಿಂಕ್ ಜೊತೆ ಈ ಒಂದು ಬೋರ್ಡ್ ಕೂಡ ಬರುತ್ತೆ. ಹೌದು ಸರ್. ಡ್ರೈನ್ ಬೋರ್ಡ್ ಅಂತೀವಿ ಅಥವಾ GTPT ಡ್ರೈನ್ ಬೋರ್ಡ್ ತಗೊಬೋದು ಸರ್. ತಗೊಂಬೋದು. ಯಾಕಂದ್ರೆ ಏನಾಗುತ್ತೆ, ಒಂದು ಪಾತ್ರೆ ತೊಳಿತೀರಾ, ಆ ಪಾತ್ರೆ ನಿಕ್ಕೆ ಡ್ರೈ ಮಾಡಬೇಕು ಅಂದ್ರೆ ಒಂದು ಡ್ರೈನ್ ಬೋರ್ಡ್ ಇದ್ರೆ ಬೆಸ್ಟ್ ಇರುತ್ತೆ. ಬಟ್ ಇವಾಗ ಫ್ಲಾಟ್ಸ್ ಬಂತು, ತುಂಬ ಚಿಕ್ಕ ಕಿಚನ್ ಕೊಡ್ತಾರೆ, ಸಿಂಗಲ್ ಬೌಲ್ ಸಾಕಾಗುತ್ತೆ. ಇಂಡಿಪೆಂಡೆಂಟ್ ಮನೆಯದು ಸಪ್ರೇಟಾಗಿ ನೀವು ಒಂದು ಸ್ಪೇಸೇ ಕೊಟ್ಟಿದ್ರೆ ಕಿಚನ್ ಅಂದಾಗ ಒಂದು ಬೌಲ್ ವಿತ್ ಒಂದು ಡ್ರೈನ್ ಬೋರ್ಡ್ ಆರ್ GTPT ಮಸ್ಟ್ ಅಂಡ್ ಬೋರ್ಡ್. GTPT ಅಂದ್ರೆ ಏನು ಸರ್? ಸರ್ ಅಂದ್ರೆ ನಾವು ಏನೇನು ಪಾತ್ರೆ ತೊಳಿದ್ವಿ ಅದನ್ನೆಲ್ಲ ಪ್ಲೇಸ್ ಮಾಡುವಂತ ಒಂದು ಟ್ರೇ ಬರುತ್ತೆ. ಸೊ ಅದನ್ನ GTPT ಅಂತ ಹೇಳಿ. GTPT ಮೇಲ್ಗಡೆ ಬರುತ್ತೆ, ವಾಲ್ ಯೂನಿಟ್ ಅಲ್ಲಿ ಬರುತ್ತೆ. ಸೊ ನಿಮ್ಮ ಪ್ರತಿಯೊಂದು ಗ್ಲಾಸ್ ಇಂದ ಹಿಡಿದು ಪ್ಲೇಟ್ಸ್ ಎಲ್ಲಾನು ಅಲ್ಲಿ ಹಾಕ್ಬೋದು. ನೀರೆಲ್ಲ ಬಂದು ಟ್ರೇಲ್ ಕರೆಕ್ಟ್ ಆಗುತ್ತೆ. ಆ ಟ್ರೇ ಜೊತೆಗೆ ನೀವು ಸಿಂಕ್ ಅಲ್ಲಿ ಹಾಕ್ಬೋದು. ನಿಮ್ಮ ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ, ಕರೆಕ್ಟ್. ಸೊ ಒಂದು ಟ್ರೇ ಇರುತ್ತೆ ಅವರೇ, ಅದ್ರೊಳಗಡೆ ಎಲ್ಲ ನೀರೆಲ್ಲ ಬಂದಿರುತ್ತೆ. ಟ್ರೇ ಎಳೆರೆ ಅದನ್ನ GTPT ಯೂಸ್ ಮಾಡಬಹುದು. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಬ್ಯಾಸ್ಕೆಟ್ಸ್ಗಳು. ಓಕೆ. ಟ್ಯಾಂಡಮ್ ನೋಡಿದ್ದೀವಿ, ವಯರ್ಡ್ ನೋಡಿದ್ದೀವಿ. ನೀವು ಹೇಳಿ ಸರ್, ಯಾವ್ದನ್ನು ಯೂಸ್ ಮಾಡಿ? ಸರ್ ಟ್ಯಾಂಡಮ್ ಬೆಸ್ಟ್ ಸರ್. ವಯರ್ಡ್ ಏನಾಗುತ್ತೆ, ಅದು SS ಕೋಟಿಂಗ್ ಅಲ್ಲೇ ಕೊಡ್ತಾರೆ. ಬಟ್ ಡೌನ್ ದ ಲೈನ್ ಇವಾಗ ಯಾಕಂದ್ರೆ ಏನು ಕಾವೇರಿ ನೀರು ಎಲ್ಲ ಕಡೆ ಬರೋದು ಹೇಳೋಕ್ಕಾಗಲ್ಲ. ಸೊ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇದ್ದಾಗ ಏನಾಗುತ್ತೆ, ಆ ವೈರ್ಡ್ ಬ್ಯಾಸ್ಕೆಟ್ SS ತುಕ್ಕು ಹಿಡಿದೇ ಹಿಡಿಯುತ್ತೆ. ಸೊ ನೀವೇನೋ ರೆಂಟಲ್ ಮನೆ ಮಾಡ್ತಾ ಇದ್ದೀರಾ ಅಥವಾ PG ಮಾಡ್ತಾ ಇರೋ, ಹಾಸ್ಟೆಲ್ಸ್ ಮಾಡ್ತಾ ಇದ್ದಾರೆ, ವೈರ್ಡ್ ಬ್ಯಾಸ್ಕೆಟ್ ಇಸ್ ಫೈನ್. ನಿಮ್ಮ ಓನ್ ಮನೆಗೆ ಅಂದ್ರೆ ನಾನು ಪ್ರಿಫರ್ ಮಾಡೋದು ಟ್ಯಾಂಡಮ್ ಸರ್. ಟ್ಯಾಂಡಮ್ ಬೆಸ್ಟ್. ಬಟ್ ಅದ್ರ ಟ್ಯಾಂಡಮ್ ಪ್ಲೇನ್ ಇರುತ್ತೆ, ನಮ್ಗೆ ಬಟ್ಲಲ್ಲಿ ಇಟ್ಕೊಳ್ಳೋದು ಹೆಂಗೆ ಸರ್? ಸಪ್ರೇಟ್ ಆಗಿ ಅದಕ್ಕೆ ಅಂತ ನಿಮ್ಗೆ ಆಕ್ಸೆಸರೀಸ್ ಬರುತ್ತೆ, ಆರ್ಗನೈಸರ್ ಬರುತ್ತೆ. ಆರ್ಗನೈಸರ್ ಬರುತ್ತೆ. ಆ ಆರ್ಗನೈಸರ್ನ ಪ್ಲೇಸ್ ಮಾಡಿದಾಗ ನಿಮ್ಮ ಬೌಲ್ಸ್ ಇಂದ ಹಿಡಿದು ಮತ್ತೆ ತಾಲಿ ಎಲ್ಲ ಪ್ಲೇಸ್ ಮಾಡ್ಕೋಬಹುದು. ಸರ್ ಎಂಡ್ ಆಫ್ ದ ಡೇ ನಾನು ಕೇಳೋದು ಒಂದೇನೆ, ಮಾಡ್ಯುಲರ್ ಕಿಚನ್ ವರ್ಸಸ್ ಕಾರ್ಪೆಂಟರ್ ಕಿಚನ್. ಓಕೆ, ನೀವು ಮಾಡ್ಯುಲರೇ ಅಲ್ವಾ? ಸೊ ವಾಟ್ ಈಸ್ ದ ಕಂಪ್ಯಾರಿಸನ್? ಏನಾದರೂ ಬೆನಿಫಿಟ್ ಅಂಡ್ 100% ಬೆನಿಫಿಟ್ಸ್ ಇಸ್ ಮೋರ್ ಇನ್ ಮಾಡ್ಯುಲರ್ ಸರ್. ಏನಕ್ಕೆ ಅಂದ್ರೆ ಒನ್ ಇಸ್ ದಟ್ ನಿಮ್ಮ ಸೈಟು ಏನು ಮಿಸ್ ಆಗಲ್ಲ. ನೀವು ಸೈಟಲ್ಲಿ ಮಾಡ್ಬೇಕಾದ್ರೆ ಟೈಲ್ ಡ್ಯಾಮೇಜ್ ಅನ್ನೋದು ಇರಲ್ಲ. ಅವಾಗ ಕಾರ್ಪೆಂಟ್ರಿ ಮಾಡಿದ್ರೆ ಟೈಲ್ ಡ್ಯಾಮೇಜ್ ಆಗುತ್ತೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಪೇಸ್ಟಿಂಗ್ ಸರ್. ಯಾಕಂದ್ರೆ ಮುಂಚೆ ನಾವು ಫ್ಯಾಕ್ಟ್ರಿಯಲ್ಲಿ ನೋಡಿದ್ದೀರಾ, ನಾವು ಪೇಸ್ಟಿಂಗ್ ಎಷ್ಟು ಚೆನ್ನಾಗಿ ಹೈಡ್ರಾಲಿಕಲ್ ಲಿಫ್ಟಲ್ಲಿ ಮಾಡ್ತೀವಿ ಅಂತ. ಸೊ ಅದು ಬೆಸ್ಟ್ ಇರುತ್ತೆ. ಇನ್ನೊಂದು ಎಜ್ ಬೈಂಡಿಂಗ್ ಸರ್. ಸೊ ಒಬ್ಬರು ಕೈಯಲ್ಲಿ ಮಾಡೋ ಎಜ್ ಬೈಂಡಿಂಗು, ಒಂದು ಮಿಷಿನ್ ಮಾಡೋ ಎಜ್ ಬೈಂಡಿಂಗು, ದೇರ್ ಆರ್ ಲೈಕ್ ಲಾಟ್ ಆಫ್ ವೇರಿಯೇಷನ್. ಸೊ ಎಜ್ ಬೈಂಡಿಂಗ್ ಇದೆಲ್ಲ ತೊಗೊಂಡಾಗ ಆನ್ ಹೈಯರ್ ಎಂಡ್ ಮಾಡ್ಯುಲರ್ ಕಿಚನ್ ಇಸ್ ಬೆಸ್ಟ್ ವೆನ್ ಕಂಪೇರ್ ಟು ನಾರ್ಮಲ್ ಕಾರ್ಪೆಂಟರ್ ವರ್ಕ್ಸ್. ಕರೆಕ್ಟಾಗಿ ಹೇಳಿದೆ ಸರ್. ಲಾಸ್ಟಲ್ಲಿ ಹೇಳಿದ್ರು ಮಾಡ್ಯುಲರಲ್ಲಿ ನಾವು ಪ್ರೆಸ್ಸಿಂಗ್ ಹೇಗೆ ಮಾಡ್ತೀವಿ, ಸೈಡಲ್ಲಿ ಎಜ್ ಬೈಂಡಿಂಗು. ಇವ್ರು ಫ್ಯಾಕ್ಟ್ರಿ ಟೂರ್ ಮಾಡಿದ್ದೀವಿ ನಾವು. ಆ ಫ್ಯಾಕ್ಟ್ರಿಯಲ್ಲಿ ನೀವು ನೋಡ್ಬೋದು, ಹೌದಲ್ಲ ಗುರು, ಆ ಮಷಿನ್ ಮಾಡೋದು ನಾವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಪೇಸ್ಟಿಂಗ್ ಇರ್ಬೋದು, ಅಷ್ಟು ಸೈಡ್ ಎಜ್ ಬೈಂಡಿಂಗ್ ಮಾಡುವಂಥದ್ದು. ಕೊನೆಯಲ್ಲಿ ನೀವು ಮಿನಿಪಿಕ್ಸ್ ಅಂತ ಮಾಡ್ತೀರಲ್ಲ, ಅದು ಕೈಯಲ್ಲಿ ಮಾಡೋಕ್ಕಾಗೋದಿಲ್ಲ ಸರ್. ಯಾಕಂದ್ರೆ ಅದಕ್ಕಿಂತ ಡ್ರಿಲ್ ಬಿಟ್ ಬೇಕು, ಅದು ಮಿಷಿನ್ ಮಾಡಿದ್ರೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ. ಅಂಡ್ ನೀವು ತುಂಬಾ ನೋಡಿದ್ರೆ ಕಾರ್ಪೆಂಟ್ರಿ ವರ್ಕ್ ಮಾಡಿದಾಗ ಏನು ಮಾಡ್ತಾರೆ, ಇವಾಗ ಒಂದು ಬ್ಯಾಕ್ ಪ್ಲೈ ಬರುತ್ತೆ ಅಂದ್ರೆ ಗೋಡೆ ಹಿಂಬಾಗ ಅವ್ರೇನು ಲ್ಯಾಮೆಟ್ ಮಾಡಲ್ಲ, ಗೋಡೆಗೆ ಹಾಕಿ ಆಗಿರ್ತಾರೆ. ಗೋಡೆ ಮಾಯಿಶ್ಚರ್ ಬಂತಂದ್ರೆ ಆಬ್ವಿಯಸ್ಲಿ ಪ್ಲೈ ಮಾಡೋದು ಹಾಳಾಗುತ್ತೆ. ಅದನ್ನ ಮಾಡ್ಯುಲರ್ ಬಂದಾಗ ಆಲ್ 4 ಸೈಡ್ಸ್ ಎಜ್ ಬೈಂಡಿಂಗ್ ಆಗಿರುತ್ತೆ, ಲ್ಯಾಮಿನೇಷನ್ ಆಗಿರುತ್ತೆ. ಸೊ ದೇರ್ ಆರ್ ಬೆನಿಫಿಟ್ಸ್ ಇನ್ ಮಾಡ್ಯುಲರ್ ಕಿಚನ್ ಇದೆ ಅಂತ ಹೇಳ್ತೀರಾ. ಓಕೆ. ಸೊ ಎಂಡ್ ಆಫ್ ದ ಡೇ ಒಂದು 2 BHK, ಜಸ್ಟ್ ಒಂದು 2 BHK, ಒಂದು ಟಿವಿ ಇದೆ, ಒಂದು ಫಾಲ್ ಸೀಲಿಂಗ್ ಇದೆ, 2 ವಾರ್ಡ್ರೋಬ್ ಇದೆ, ಒಂದು ಕಿಚನ್ ಇದೆ, ಅಕ್ರಲಿಕ್ ಕಿಚನ್ ಇದೆ. ಇವೆಷ್ಟನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನೀವು ಮಾಡುವಂಥ ಮಿನಿಮಮ್ ಚಾರ್ಜ್ ಏನು ಸರ್? ಈಸಿಲಿ ಇವಾಗ ಹೇಳಿದ ಸ್ಪೆಸಿಫಿಕೇಶನ್ಗೆ
ಸಮ್ವೇರ್ ಅರೌಂಡ್ ಒಂದು 5 to 6 ಒಳಗೆ ಮಾಡಬಹುದು ಸರ್. 5 ರಿಂದ 6 ಲಕ್ಷ ಮಾಡ್ಬೋದು. ಮಾಡಿದ್ರೆ ಎಲ್ಲಾದ್ರೂ ನೀವು ಮಾಡಿದ್ದೀವಿ ಸರ್. ಮಿನಿಮಮ್ ಬಜೆಟ್ ಅಲ್ಲಿ ಮಿನಿಮಮ್ ಬಜೆಟ್ ಮಾಡಿದ್ವಿ, ಬಟ್ ಇವಾಗ ರೀಸೆಂಟ್ ಆಗಿ ಮಾಡಿರೋ ಮಿನಿಮಮ್ ಬಜೆಟ್ ಅಂದ್ರೆ ನಾವು ಮೊನ್ನೆ ಮಾಡಿದ್ವಿ ಸರ್ ರಾಜನಗುಂಟೆದು, ಅದೊಂದು 8 lakh ಅಲ್ಲೇ ಮಾಡಿರೋದು. ಬಟ್ ಪ್ರೀಮಿಯಂ ಆಗಿ ಬಂದಿದೆ. ಪ್ರೀಮಿಯಂ ಬಂದಿದೆ ಸರ್. ತುಂಬಾ ಚೆನ್ನಾಗಿ ಬಂದಿದೆ. ಆ ವಿಡಿಯೋ ನೋಡೋದನ್ನ ಮರಿಬೇಡಿ. ರಾಜನಗುಂಟೆಯಲ್ಲಿ 8 ಲಕ್ಷದಲ್ಲಿ ಪ್ರೀಮಿಯಂ ಆಕ್ರಿಲಿಕ್ ಕಿಚನ್ ಜೊತೆ ಮಾಡಿರುವಂಥದ್ದು. ಓನರ್ ಅಂತೂ ಫುಲ್ ಖುಷಿ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸರ್ ಫೈನಲ್ ಆಗಿ ನಿಮ್ಮ ಆಫೀಸ್ ಎಲ್ಲಿದೆ, ಎಲ್ಲಿಗೆ ಬರ್ಬೋದು ನಾವು? ಸರ್ ನಮ್ದು ಹೇಳ್ದಂಗೆ 2 ಕಡೆ ಆಫೀಸ್ ಬರುತ್ತೆ ಸರ್. ಒಂದು ಬಂದು ಬೆಂಬಲ್ 4th ಸ್ಟೇಜ್ ಆರ್ ಆರ್ ನಗರಲ್ಲಿ ಬರುತ್ತೆ, ಅಂಡ್ ದೆನ್ ಇನ್ನೊಂದು ಬಂದು ಸರ್ ಕೋಗಿಲು ಲೇಔಟ್ ಯಲಹಂಕದಲ್ಲೂ ಬರುತ್ತೆ. ಸೊ ನಾವು 5 ಸೆಟ್ 2 ಕಡೆ ಕಸ್ಟಮರ್ಸ್ ಎಲ್ಲ ಅವೈಲೇಬಲ್ ಬಂದು ವಿಸಿಟ್ ಮಾಡಬಹುದು. ಓಕೆ ಸರ್, ಈಗ ಇನ್ನು ಮುಂದೆ ಇದೇ ರೀತಿ ಬರ್ತಾ ಇರ್ತೀರಾ? ನಾಲೆಜ್ ಸರ್ ನಮ್ಗೆ ಏನು ನಾಲೆಜ್ ಇದೆ ನಾವು ನಿಮ್ಮ ವೀಕ್ಷಕರು ಕೊಡೋಣ, ನಮ್ಮ ಕಸ್ಟಮರ್ಸ್ ಕೊಡೋಣ, ಸೊ ದಟ್ ಅವ್ರು ನಮ್ಮ ಹತ್ರ ಇಂಟರ್ವ್ಯೂಸ್ ಮಾಡಲಿ ಬಟ್ ಆ ಒಂದು ನಾಲೆಜ್ ಅವರು ಟ್ರಾನ್ಸ್ಫರ್ ಆಗಲಿ ಸರ್. ಆಗಲಿಲ್ಲ ಸರ್, ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇಂಟೀರಿಯರ್ ನಾಲೆಜ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.